ನಮಸ್ಕಾರ ನಿಮಗೆ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ಮತ್ತು ನ್ಯೂಟ್ರಲಾ ಸೋಯಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾಟಿ ಕೃಷ್ಣಪ್ಪನವ್ರು ಬರ್ತಾ ಇದ್ದಾರೆ. GFC ಖ್ಯಾತಿಯ ಕೃಷ್ಣಪ್ಪ ಅವ್ರನ್ನ ಕರೆಸಿ ಒಂದು ಅದ್ಭುತವಾಗಿರುವಂಥ ಅಡುಗೆನ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಕೃಷ್ಣಪ್ಪ ಅವರು ರೆಡಿಯಾಗಿ ನಿಂತಿದ್ದಾರೆ. ಕೃಷ್ಣಪ್ಪ ಅವರೇ ನಮಸ್ಕಾರ. ಬನ್ನಿ ಸರ್. ಕೃಷ್ಣಪ್ಪ ಅವರೇ ಬನ್ನಿ. ಕಳೆಯಾಗಿ ಏನೋ ಬಂದಿದ್ದೀರಾ, ಏನೋ ಮಾರ್ಕೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಏನಿದು ಅಂಗಡಿಯಿಂದ ಬಂದ್ರಾ? ಹ್ಞೂ ಸರ್, ಫುಲ್ಲು ಅಂಗಡಿಯಿಂದ ಬಂದೋದು ಗೊತ್ತಾಗಬೇಕು ಅಂತ ಸ್ವಲ್ಪ ಹಿಂಗೆಲ್ಲ ಹಾಕೊಂಡ್ ಬಂದ್ಬಿಡೋದು. ಅಡುಗೆ ಮಾಡ್ತಾರೆ ಬಿಜಿ ಸರ್ ಅಂತ. ಓಕೆ, ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್ ಆಗಿ ಇವತ್ತು? ಸರ್ ಇವತ್ತು ಈ ಗುಂಡ್ಕಾಯಿನೂ ಲಿವರು ಬಳಸಿ ಚಾಪ್ಸ್ ಮಾಡೋಣ ಅಂತ ಅದ್ರಲ್ಲಿ. ಚಾಪ್ಸಾ? ಹ್ಞೂ ಸರ್, ಚಾಪ್ಸ್ ಗ್ರೇವಿ ಪೂರಿಗೆ ಇದಕ್ಕೆ ಎಲ್ಲಕ್ಕಾಗುತ್ತೆ. ಚಾಪ್ಸ್ ಗ್ರೇವಿ ಮಾಡ್ತೀರಾ? ಹ್ಞೂ ಸರ್. ಏನಕ್ಕೆ ಚೆನ್ನಾಗಿರುತ್ತೆ? ನಿಮಗೆ ಎಲ್ಲ ಏನಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಮುದ್ದೆಯಿಂದ ಚಾಪ್ಸ್ ಎಲ್ಲಕ್ಕೂ ಯೂಸ್ ಮಾಡ್ಬೋದು. ಹೌದಾ? ಇದನ್ನ ಚಾಪ್ಸ್ ಗ್ರೇವಿ ಮಾಡ್ತಾರಾ? ಮಾಡ್ತಾ ಇದ್ದೀನಿ ನೋಡಿ ಈಗ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಲಿವರ್ ಗುಂಡ್ಕಾಯ್ ಚಾಪ್ಸ್ ಗ್ರೇವಿ. ಬೇಕಾಗುವ ಸಾಮಗ್ರಿಗಳು: ಲಿವರ್, ಗುಂಡ್ಕಾಯ್, ಹುರಿಗಡ್ಲೆ, ಗೋಡಂಬಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ತೆಂಗಿನಕಾಯಿ ತುರಿ, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಎರಡೂ ಬೈಲಿಂಗ್ ಆಯ್ಲಿ ಒಂದು ಪಾತ್ರೆ ಕೊಟ್ಬಿಡಿ. ಓಕೆ, ನೀರು ಹಾಕೊಳ್ಳೋಣ ಸರ್. ಹಾಕಿ ಸರ್. ಬಟ್ ಅದು ಬಾಯ್ಲಿಂಗ್ ಮಾಡೋಷ್ಟು ಗಟ್ಟಿ ಏನಿರುತ್ತಪ್ಪ ಕೃಷ್ಣಪ್ಪ? ಸ್ವಲ್ಪ ನಾವು ಫಾಸ್ಟಾಗಿ ಮಾಡೋದ್ರಿಂದ ಬಾಯ್ಲ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಹಾಕೊಳ್ಳಿ ಸರ್. ನೀರು ಬಿಸಿ ಆಗಲಿ. ಬಿಸಿ ಆದ್ಮೇಲೆ ಹಾಕೋಣ. ಹ್ಞೂ ಸರ್. ಓಕೆ, ರುಬ್ಕೊಳ್ಳೋದೇನಿದೆ ಶುರು ಮಾಡ್ಕೊಳ್ಳಿ ಸರ್. ಈಗ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಚಾಪ್ಸ್ ಗ್ರೇವಿ ಅಲ್ವಾ? ಚಾಪ್ಸ್ ಗ್ರೇವಿ, ಹಸಿ ಮಸಾಲಾ ಗ್ರೇವಿ ಅಂದ ತಕ್ಷಣ ಫ್ರೈಯಿಂಗ್ ಪ್ಯಾನ್ ತಗೊಳ್ಳೇಬೇಕು. ಹ್ಞೂ ಸರ್. ಓಕೆ ಓಕೆ ಸರ್. ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ ಅನ್ನು ಉಪಯೋಗಿಸ್ತಾ ಇದೀವಿ. ಈರುಳ್ಳಿ ಸರ್ ಹಾಕಿ. ಓಕೆ, ಆಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ಓಕೆ, ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಪುದೀನ ಸೊಪ್ಪು ಹಾಕೊಳ್ಳೋಣ. ಎಸ್. ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಕಿ. ಆಮೇಲೆ ಅಷ್ಟೇ ಸರ್. ಮಿಕ್ಕಿದೆಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕಲ್ವಾ? ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರೊಳಗೆ ಇದನ್ನ ನಾವು ಲಿವರ್ ಅದು ಬೇಯಕ್ಕೆ ಹಾಕೋಣ. ನೀರು ಕುದೀತಾ ಇದೆ. ಹಾಕಿ ಸರ್. ಓಹೋ, ವೆರಿ ಗುಡ್. ಈಗ ಸ್ವಲ್ಪ ಬೇಯ್ಕೊಂಡ್ರೆ ಈಸಿಯಾಗಿ ಮಾಡ್ಬಿಡ್ಬೋದು ಅಂತ ನಿಮ್ಮ ಐಡಿಯಾ ಅಲ್ಲ? ಹ್ಞೂ ಸರ್, ಬೇಗ ಆಗುತ್ತೆ. ಹೋಟ್ಲ್ ಅವ್ರದ್ದು ಹಿಂಗೇನೆ ಕತೆ. ಹ್ಞೂ ಸರ್. ಅಲ್ಲ, ಅವರು ಜನನೂ ಹಾಗೆ ಮಾಡ್ಕೊಳ್ಳಿ. ಸಾಕು ಸರ್, ಆಫ್ ಮಾಡಿ. ಆಫ್ ಮಾಡೋಣ? ಹ್ಞೂ ಸರ್. ಓಕೆ, ಹಾರ್ಕೊಳ್ಳಿ ಸ್ವಲ್ಪ. ಇದು ರುಬ್ಕೊಂಬಿಡೋಣ. ರುಬ್ಕೊಳ್ಳಿ. ಓಕೆ ಸರ್. ಓಕೆ, ರುಬ್ಬಿದಾಯ್ತು. ಇನ್ನೇನು ರುಬ್ಕೊಳ್ಬೇಕು? ರುಬ್ಕೊಂಬಿಡಿ. ಹಾಂ ಸರ್. ತೆಂಗಿನಕಾಯಿದು ಹಾಕಿ. ಸ್ವಲ್ಪ ಹುರುಗಡ್ಲೆ ಹಾಕೊಳ್ಳೋಣ. ಹುರುಗಡ್ಲೆ ಬೇರೆ ಹಾಕ್ತೀರಿ? ಹ್ಞೂ ಸರ್. ಚಾಪ್ಸ್ ಗ್ರೇವಿ ಅಲ್ವಾ? ಚಾಪ್ಸ್ ಸರ್. ಸರ್. ಓಕೆ, ಗಟ್ಟಿ ಬರೋಕ್ಕೋಸ್ಕರ. ಹ್ಞೂ ಸರ್. ಗೋಡಂಬಿ ಸೊಪ್ಪು ಹಾಕೋಣ ಟೇಸ್ಟ್ಗೆ. ಸ್ವಲ್ಪ ಜಾಸ್ತಿ ಆಗಲಿಲ್ಲ ಸರ್? ಇರಲಿ ಸರ್. ಏನದು ಗಸಗಸೆನಾ? ಕಸೆ ಸರ್. ಓಕೆ, ಓಕೆ ಸರ್. ಆಯ್ತಾ? ಆಯ್ತು ಸರ್. ಪಾತ್ರೆ ಇಟ್ಕೊಳ್ಳೋಣ. ಇಟ್ಕೊಳ್ಳೋಣ ಸರ್. ಲಿವರ್ ಎಲ್ಲ ಬೆಂದೋಗಿದೆ. ಇನ್ನ ಕೇವಲ 5 ನಿಮಿಷಕ್ಕೆ ಒಳ್ಳೆ ಒಂದು ಫ್ರೈ ಮಾಡಿ ಕೊಟ್ಬಿಡ್ತಾರೆ. ಫ್ರೈ ಅಲ್ಲ, ಸಾರಿ, ಚಾಪ್ಸ್ ಗ್ರೇವಿ. ತಿನ್ನಕ್ಕೆ ನಾನ್ ರೆಡಿ, ಮಾಡ್ಕೊಳಕ್ಕೆ ನೀವು ರೆಡಿನಾ? ಓಕೆ ಸರ್, ನೆಕ್ಸ್ಟ್. ಆಯಿಲ್ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಓಕೆ, ತುಂಬಾ ಚೆನ್ನಾಗಿ ಬೆಂದೋಗಿದೆ. ಸ್ವಲ್ಪ ಚೆನ್ನಾಗಿ ಬೇಯಿಲಿ ಸರ್. ನಾವು ಕೆಲಸ ಮಾಡೋದ್ರೊಳಗೆ ಬೆಂದೋಗುತ್ತೆ. ಅಷ್ಟರೊಳಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ ಇದನ್ನ ತಿಂದು ಯಾರಾದರೂ ನೋಡಿದರೆ ಕಾಂಬಿನೇಷನ್ ಗೊತ್ತಾಗುತ್ತೆ. ಇವತ್ತು ಅಕ್ಕಿ ರೊಟ್ಟಿ, ಚಾಪ್ಸ್. ಏನು ಚಾಪ್ಸ್ ಇದು? ಲಿವರ್ ಚಾಪ್ಸ್. ಓಕೆ ಸರ್, ನೆಕ್ಸ್ಟ್. ಈರುಳ್ಳಿ ಹಾಕೋಣ. ಎಸ್ ಸರ್. ಟೊಮೆಟೊ ಹಾಕೊಳ್ಳೋಣ ಸರ್. ಹಾಕಿ ಸರ್, ಹಾಕಿ. ಟೊಮೆಟೊ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಮೆತ್ತಗಾಗಬೇಕು. ಇದು ಬೇಯ್ತಾಲಿ ಪರವಾಗಿಲ್ಲ ಅಲ್ವಾ? ಬೇಯ್ದೇನಿಲ್ಲ ಸರ್, ಬೆಂದಷ್ಟು ಒಳ್ಳೇದೇ ಅಲ್ವಾ? ಏನು ತೊಂದರೆ ಇಲ್ಲ. ಬಟ್ ನಿಮ್ಮಲ್ಲೆಲ್ಲ ಸ್ಟವ್ ದೊಡ್ಡದಾಗಿರೋದ್ರಿಂದ ಬೇಗ ಆಗ್ಬಿಡುತ್ತಲ್ಲ ಸರ್? ಪಟ್ರಾಗೆ ಪ್ರೆಸರ ಹಂಗೆ ಹೋಗ್ಬಿಡ್ತದಲ್ಲ? ನೀವು ಕುರ್ಪಿ ಇಟ್ಕೊಂಡು ಕಾಯ್ಕೊಂಡಿರ್ಬೇಕು ಅಲ್ವಾ? ಅಷ್ಟು ಪ್ರೆಸರ್ ಇರ್ತದೆ. ಆಫ್ ಮಾಡಿ, ಪರವಾಗಿಲ್ಲ. ಆಫ್ ಮಾಡೋಣ? ಆಫ್ ಮಾಡಿ ಆರಾಮ. ಓಕೆ, ಸ್ವಲ್ಪ ಬೇಗ
ಓಕೆ ಎಣ್ಣೆ ಹಾಕಿದೀವಿ. ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಂಡಿದೀವಿ. ಬಾಡ್ಸಾದ ತಕ್ಷಣ ನೋಡಿ ಖಾರ ರುಬ್ಕೊಂಡಿರೋಂಥ ಖಾರ ಎಂಥ ಕಲರ್ ಬಂದಿದೆ. ಕಲರ್ ಏನೂ ಹಾಕಿಲ್ಲ, ಇದು ನ್ಯಾಚುರಲ್ ಕಲರ್, ಹಸಿ ಖಾರ. ಹಸಿಗಾರ ಸರ್. ನಿಮ್ಮ ಹೋಟೆಲ್ ಮಾಡೋದು ಹಿಂಗೆ ಅಲ್ವಾ? ಹ್ಞೂ ಸರ್, ಇದೇ ಸಿಸ್ಟಮಲ್ಲಿ ಮಾಡೋದಲ್ವಾ? ಇದೇ ಸಿಸ್ಟಮೇ. ಫಟಾಫಟ್ ಮಾಡಿ ಬಿಸಾಕ್ತಾರೆ. ಓಕೆ, ಸ್ವಲ್ಪ ಅರ್ಶಿನ ಪುಡಿ ಹಾಕಿ. ಸ್ವಲ್ಪ ಅರ್ಶಿನ ಪುಡಿ, ರವಿಯವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಸಾಕು ಸರ್. ಆಮೇಲೆ ಸ್ವಲ್ಪ ಧನಿಯಾ ಪುಡಿ. ಸ್ವಲ್ಪ ಧನಿಯಾ ಪುಡಿ, ಅದು ರವಿಯವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಆಮೇಲೆ ಸ್ವಲ್ಪ ಚಿಲ್ಲಿ ಒಂದು ಅರ್ಧ ಸ್ಪೂನು. ಸ್ವಲ್ಪ ಚಿಲ್ಲಿ. ಎಸ್ ಸರ್, ರವಿಯವರ ಚಿಲ್ಲಿ ಪೌಡ್ರು. ಓಕೆ ಸರ್, ಹಾಕೋಣ ಇದನ್ನ ಬೇಯಿಸ್ಕೊಂಡಿರುವಂಥದ್ದನ್ನ. ಹಾಕಿ ಸರ್, ಎಸ್ ಹಾಕ್ಲಾ? ಹಾಕಿ. ವೆರಿ ಗುಡ್. ಓಹೋ, ಫುಲ್ ಮಿಲ್ಸ್. ಇದೇನು ಗೊತ್ತಾ, ಇದು ಹೇಳಿ ಸರ್. ಬೆಳಗ್ಗೆನೆ ತಿನ್ಬಿಟ್ರೆ ಸಾಯಂಕಾಲ ತನಕ ಹೊಟ್ಟೆ ಹಸಿಯಲ್ಲ. ನೋಡ್ತಾ ಇದ್ರೆ ಏನು ಅನಿಸ್ತಾ ಇರ್ಬೋದು ನಿಮಗೆ? ಸ್ವಲ್ಪ ಹಾಗೆ ಯೋಚನೆ ಮಾಡಿ. ಇದು ನೋಡ್ತಾರಿ, ನನ್ನ ಮುಖ ನೋಡ್ತಾರಿ, ಹೊಟ್ಟೆ ಹಸಿವು ಜಾಸ್ತಿ ಆಗ್ತದೆ ಅಲ್ವಾ? ಕಾಯ್ಬೇಕಾಗುತ್ತೆ. ಇನ್ನೊಂದು 3-4 ನಿಮಿಷಕ್ಕೆ ರೆಡಿ ಆಗುತ್ತೆ. ಆಮೇಲೆ ಟೇಸ್ಟ್ ನಾವು ಮಾಡ್ತೀವಿ, ನೀವು ಮನೇಲಿ ಮಾಡ್ಕೊಳ್ತೀರಾ. ಹಾಗೆ ಸರ್. ಓಕೆ ಸರ್, ತೆಂಗಿನಕಾಯಿ ರುಬ್ಬಿರೋದು ಹಾಕೋಣ. ತೆಂಗಿನಕಾಯಿ, ಗಸಗಸೆ, ಗೋಡಂಬಿ. ಗೋಡಂಬಿ. ಎಷ್ಟೊಂದು 5 ಜನ ತಿನ್ಬೋದಾ? ಖಂಡಿತ 5 ಜನಕ್ಕೆ ಆಗುತ್ತೆ ಸರ್ ಇದು. ಗ್ಯಾರಂಟಿ 5 ಜನಕ್ಕಿಂತ ಜಾಸ್ತಿನೇ ಆಗ್ಬೋದು. ಹೋಟ್ಲು ಪ್ರಕಾರ ಕೊಟ್ಟರೆ ಎಷ್ಟು ಪ್ಲೇಟ್ ಇದೆ? ಇದು ಒಂದು 10 ಪ್ಲೇಟ್ ಇದೆ. 10 ಪ್ಲೇಟ್ ಇದೆ. ವೆರಿ ಗುಡ್, 10 ಪ್ಲೇಟ್. ವೆರಿ ಗುಡ್. ಸ್ವಲ್ಪ ಸಾಲ್ಟ್ ಸೇರ್ಸೋಣ. ಸೇರಿಸಿ. ಓಕೆ, ಆಮೇಲೆ ಬೇಕಾದ್ರೆ ಹಾಕೊಳ್ಳೋಣ. ಸಾಲ್ಟು ಸ್ವಲ್ಪ ಹಿಂದೆ ಇರಲಿ. ಓಕೆ. ಹೆಂಗಿದೆ ಕಲರು? ಏನು ಕತೆ? ಬ್ಯೂಟಿಫುಲ್. ಫೈನಲ್ ಆಗಿ ಒಂದು ಟಚಪ್ ಇದೆ. ಆ ಟಚಪ್ ಹಾಕ್ಲೇಬೇಕು. ಗರಂ ಮಸಾಲ, ಕೃಷ್ಣಪ್ಪ ಅವರ GFC ಖ್ಯಾತಿಯ ಗರಂ ಮಸಾಲ. ಓಕೆ, ಒಂದು 2 ನಿಮಿಷ ಮುಚ್ಚಿಬಿಡೋಣ ಇದನ್ನ. ಮುಚ್ಬೋಣ ಸರ್. ಹಂಗೆ ಸ್ವಲ್ಪ ತುಪ್ಪ ಕೊಡಿ, ಒಂದು ಅರ್ಧ ಸ್ಪೂನು. ಅಲ್ಲೇ ಅಷ್ಟೊಂದು ತುಪ್ಪ ಆಯ್ತು ಇನ್ನೇನು? ಇಲ್ಲ ಸರ್, ಕಡಿಮೆ ಆಗ್ಬಿಡ್ತು ನೋಡಿ. ಓಕೆ, ಶುದ್ಧವಾದ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ಎಲ್ಲ ಕಡೆ ಸಿಗುವಂಥ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ, ಶ್ರೀಕೃಷ್ಣ ತುಪ್ಪ. ಓಕೆ ಸರ್. ಓಕೆ, ರೆಡಿ ಟು ಈಟ್. ಒಳ್ಳೆ ಮಟನ್ ಚಾಪ್ಸ್ ಅನ್ಕೋಬೇಡಿ, ಇದು ಮಟನ್ ಲಿವರ್ನ ಚಾಪ್ಸ್ ಮಸಾಲೆ ಇಟ್ಟು ಮಾಡಿರುವಂಥ ವಿಶೇಷವಾದಂಥ ಅಡುಗೆ, GFC ಕೃಷ್ಣಪ್ಪ ಅವರ ಅಡುಗೆ. ಮುಚ್ಚೋಣ. ಮುಚ್ಚಿ ಸರ್. ಆಫ್ ಮಾಡಲಾ? ಮಾಡಿ ಇದೆ. ಸರ್. ಆಯ್ತು ಸರ್. ಎಸ್. ಆಹಾ, ಓಕೆ. ಮಜಾನೇ ಬೇರೆ. ನಾನು ಅವಾಗಲೇ ಹೇಳಿದೆ ಅಲ್ವಾ, ಜ್ಞಾಪಿಸ್ಕೊಳ್ತೀರಾ? ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. 1 ಗಂಟೆ ಮೇಲೆ ಹೋದ್ರೆ ಲಿವರ್ ಸಿಗಲ್ಲ. ಏನು ಮಾಡೋದು? ಲಿವರು ಮತ್ತು ಗುಂಡ್ಕಾಯಿ ಬಳಸಿ ಚಾಪ್ಸ್. ಒಳ್ಳೆ ಒಂದು ಚಾಪ್ಸ್ ಅನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ತೇಲ್ತಾ ಇದೆ ಮೇಲ್ಗಡೆ, ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ GFC ಖ್ಯಾತಿಯ ಕೃಷ್ಣಪ್ಪ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಚಾಪ್ಸ್ ಮಾಡ್ಕೊಳ್ಳಿ. ಲಿವರ್ ಗುಂಡ್ಕಾಯಿ ಚಾಪ್ಸ್ ಗ್ರೇವಿ ಮಾಡುವ ವಿಧಾನ: ಮೊದಲು ಬಿಸಿ ನೀರಿಗೆ ಲಿವರ್ ಗುಂಡ್ಕಾಯಿ ಹಾಕಿ ಬೇಯಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಈರುಳ್ಳಿ, ಟೊಮೆಟೊ ಹಾಕಿ ಹುರಿದು ರುಬ್ಬಿದ ಮಸಾಲ, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಬೇಯಿಸಿದ ಲಿವರ್ ಗುಂಡ್ಕಾಯಿ ಹಾಕಿ ಫ್ರೈ ಮಾಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡಲೆ, ಗೋಡಂಬಿ, ಗಸಗಸೆ, ನೀರು ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಉಪ್ಪು, ತುಪ್ಪ ಹಾಕಿ ಫ್ರೈ ಮಾಡಿ. ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಲಿವರ್ ಗುಂಡ್ಕಾಯಿ ಚಾಪ್ಸ್ ಗ್ರೇವಿ ಸವಿಯಲು ಸಿದ್ಧ. ಶುರು ಮಾಡೋದಾ? ಶುರು ಮಾಡಿ ಸರ್. ಇದೇನ್ರಿ ರೀ, ಹಿಂಗ ಆಯಿಲ್ ಎಲ್ಲ ತಿನ್ಬಿಟ್ರೆ ಅಷ್ಟೇ ಮಠ ಸೇರ್ಕೊಂಡ್ಬಿಡ್ತೀವಿ ನಾವು. ಸರ್ ತುಪ್ಪ ಸರ್ ಅದು. ತುಪ್ಪನಾ? ಅಕ್ಕಿ ರೊಟ್ಟಿನ ಇದಕ್ಕೆ ಅಕ್ಕಿ ರೊಟ್ಟಿ ಸರ್. ಕಾಂಬಿನೇಷನ್ನು ಸೂಪರ್ ಸರ್. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಫಸ್ಟ್ ಹಂಗೆ ತಿನ್ನೋಣಲ್ಲ ಒಂದು. ತಿನ್ನಡಿ ಸರ್. ಇದೇ ವಿಜಯ.
ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ ಕೂಡ ಮಟನ್ನು. ಹ್ಞೂ ಸರ್, ನಾವು ನೀರಲ್ಲಿ ಬಾಯ್ಲ್ ಮಾಡ್ಕೊಂಡ್ವಲ್ಲ, ಹೌದು. ಅದರಿಂದ ತುಂಬ ಏನು ಇದಿರಲ್ಲ, ಟೇಸ್ಟು ಇರ್ತದೆ ಚೆನ್ನಾಗಿ. ಓಕೆ. ಬೆಂದಿರುತ್ತಲ್ವಾ, ಉಪ್ಪು ಖಾರ ಬೇಗ ಹಿಡಿದು ಬಿಡ್ತದೆ. ನೀವು ಲಿವರ್ ಏನೇ ಎಣ್ಣೆಲಿ ಫ್ರೈ ಮಾಡೋದು ಮಧ್ಯದಲ್ಲಿ ಸ್ವಲ್ಪ ಹಸಿ ಇರ್ತದೆ, ಲಿವರ್ ಇರ್ತದೆ. ಓಕೆ. ಅದಕ್ಕೆ ನೀವು ಬಿಸಿಲಿನಲ್ಲಿ ಬಾಯ್ಲ್ ಮಾಡ್ಕೊಂಡ್ರೆ ಹೇಳಂಗೆ ಇಲ್ಲ, ಅದು ನಿಮ್ಗೆ ಆಟೋಮೆಟಿಕ್ಲಿ ನಾವು ಎಣ್ಣೆಗೆ ಹಾಕಿ ಮಸಾಲೆ ಕೊಟ್ಟು ಫ್ರೈ ಮಾಡಿದ್ರೆ ಯಾವ ರೀತಿ ಚೆನ್ನಾಗಿದೆ? ಅಯ್ಯೋ ಸರ್, ಅದೆಲ್ಲ ತುಂಬ ಎಲ್ಲಕ್ಕೂ ಕಾಂಬಿನೇಷನ್ ಮಾಡ್ಬೋದು. ನೀವು ಯಾವುದಕ್ಕೆ ಅಂತ ಹೇಳ್ತೀರಿ, ತುಂಬ ಫಂಕ್ಷನ್ಗೆ ಮಾಡ್ಕೊಡ್ತೀವಿ ನಾವು ಇದನ್ನ. ತುಂಬ ಜನ ಲೈಕ್ ಮಾಡ್ತಾರೆ. ಓಕೆ. ನಿಮಗೆ ಸೈಡಲ್ಲಿ ಪೂರಿ, ಚಪಾತಿ ಇಂಥವೆಲ್ಲ ಇರ್ತಾವಲ್ಲ, ಮುದ್ದೆಗೂ ಸ್ವಲ್ಪ ಗ್ರೇವಿ ರೈಸ್ ಮಾಡಿದ್ರೆ ಇದಕ್ಕೆ ಅದ್ಭುತವಾಗಿರ್ತದೆ. ತುಂಬ ಜನ ಮಾಡಿಕೊಟ್ಟಿದ್ದೀನಿ. ಅಕ್ಕಿ ರೊಟ್ಟಿ ಅಡುಗೆ ಬೇಕು ಅಂದರೆ ನಿಮ್ಮ ಹೋಟ್ಲ್ ಸಿಗುತ್ತಾ? ಖಂಡಿತ ಸಿಗುತ್ತೆ ಸರ್. ಇವತ್ತು ಬೆಳಗ್ಗೆನೂ ಮಾಡ್ಕೊಟ್ಟಿದ್ದೀನಿ. ಅಂದರೆ ಮಿನಿಮಮ್ 20 ನಂಬರ್ಸ್. 20 ಜನಕ್ಕೆ ಏನು ಐಟಮ್ ಕೇಳಿದ್ರು ನಾವು ಮಾಡ್ಕೊಡಕ್ಕೆ ತಯಾರಿದ್ದೀವಿ. ಅಂದರೆ 20 ಜನಕ್ಕೆ ಅಂದರೆ 20 ಪ್ಲೇಟು 20 ಪ್ಲೇಟ್ ತಗೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ. ಇಂಥ ರುಚಿಯಾಗಿರೋದು ಬೇಕು ಅಂತ ಹೇಳಿದ್ರೆ ಕೃಷ್ಣಪ್ಪ ಅವರು ಫೋನ್ ಮಾಡಬೇಕಾಗುತ್ತೆ. ಕೃಷ್ಣಪ್ಪ ಅವರ ನಂಬರು 94 810 36 202 ಮಾಡಿದ್ರೆ ಕೃಷ್ಣಪ್ಪ ಅವರೇ ಸಿಗ್ತಾರೆ. ಬೇಕಾಗಿರೋಂಥ ಅಡುಗೆ ಮಾಡಿಕೊಡ್ತಾರೆ. ಅದ್ಭುತವಾಗಿದೆ. ನೀವು ಹೊರಟ್ಬಿಟ್ರೆ ಒಳ್ಳೇದು. ಖಂಡಿತ ಸರ್, ನಾವಿಲ್ಲೇ ಖಾಲಿ ಮಾಡ್ತೀವಿ. ಮಾಡಿ ಸರ್, ನಿಧಾನ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಅದ್ಭುತವಾಗಿರುವಂಥ ಗ್ರೇವಿನ ತೋರಿಸ್ಕೊಟ್ಟಿದ್ದೀರಾ. ಇದನ್ನು ಖಾಲಿ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಕೃಷ್ಣಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಮುಂದೆ ಎಲ್ಲ ಕೂತಿದ್ರೆ ತಿನ್ನೋಕ್ಕಾಗಲ್ಲ ನಮಗೆ. ನಮ್ಮನ್ನು ನೋಡ್ತಾ ಇರ್ತಾರೆ. ಎಷ್ಟೊಂದಾಗ ನೋಡೋದು? ನಾನು ನೋಡಿದೆ, ಅದಕ್ಕೆ ಕೃಷ್ಣಪ್ಪನ ಕಳಿಸ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಪೂರ್ತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖಾಲಿ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ಇವಾಗ ಸ್ವಲ್ಪ ಅಡುಗೆ ಕಲಿತಾ ಇದ್ದೀವಿ, ಆದರೂ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ಹಾಸನದಿಂದ ಬಂದಿದ್ದಾರೆ. ನಮಸ್ಕಾರ. ಏನು ನಿಮ್ಮ ಹೆಸರು? ರಾಬಿಯಾ. ಏನು ಮಾಡ್ಕೊಂಡಿದ್ದೀರಿ? ಎಂ.ಕಾಮ್ ಮಾಡ್ತಾ ಇದ್ದೀರಿ. ರಾಬಿಯಾ, ಯಾವ್ದು ನಿಮ್ಮದು? ಹಾಸನ್. ಓದ್ತಾರದ ಹಾಸನ? ಅಪ್ಪ ಅಮ್ಮ ಇರೋದು ಹಾಸನದಲ್ಲಿ ಇರೋದಾ? ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ? ಹೊಳೆನರಸೀಪುರ ಗೌರ್ಮೆಂಟ್ ಕಾಲೇಜಲ್ಲಿ. ಲೆಕ್ಚರರ್ ಆಗಬೇಕೇನು? ಲೆಕ್ಚರರ್ ಆಗಿ ಹುಡುಗರೆಲ್ಲ ಪಾಠ ಮಾಡಬೇಕಾ? ಸರ್. ವೆರಿ ಗುಡ್. ಒಳ್ಳೆ ಆಂಬಿಷನು. ಥ್ಯಾಂಕ್ ಯು. ಬೇಗ ಟೀಚರ್ ಆಗಿ ಬನ್ನಿ. ಅವಾಗಲೂ ಸರಿ ಅಡುಗೆ ಮಾಡಿ. ಅಡುಗೆ ಮಾಡೋದೆಲ್ಲ ಹೇಳ್ಕೊಟ್ರು ನಿಮಗೆ? ನಮ್ಮ ಅಮ್ಮ ಅಂದ್ರೆ ಅಡುಗೆ ಸ್ಟೈಲಾ? ಏನು ಮಾಡ್ತಾ ಇದ್ದೀರಿ ನೀವು? ಕ್ರಿಸ್ಪಿ ಹಾಟ್ ಚಿಕನ್ ಮಾಡ್ತಾ ಇದ್ದೀರಾ? ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ ರಾಬಿಯಾ? ಕ್ರಿಸ್ಪಿ ಹಾಟ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ನಿಂಬೆಹಣ್ಣು, ಮೈದಾ ಹಿಟ್ಟು, ಬ್ರೆಡ್ ಕ್ರಮ್ಸ್, ಹಾಲು, ಚಾಟ್ ಮಸಾಲ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಶುರು ಮಾಡೋಣ. ಅಡುಗೆ ಮಾಡ್ತೀರಾ ಮಲ್ಲಿ ನೀವು? ಮಾಡ್ತೀನಿ. ನಿಜವಾಗ್ಲೂ ಮಾಡ್ತೀರಾ? ನಿಜವಾಗ್ಲೂ. ನಿಮ್ಮ ಅಮ್ಮ ಕೇಳಿದ್ರೆ ಮಾಡಕ್ಕೆ ಬರಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ರು. ಇಲ್ಲ. ಏನು ನಿಮ್ಮ ಅಮ್ಮನ ಹೆಸರು ಹೇಳಿ? ಹಾಜಿರಾ ಅವರೇ. ನಿಮ್ಮ ಮಗಳು ಅಡುಗೆ ಮಾಡ್ತಾಳಾ? ಬರಲ್ವಾ? ಓಕೆ. ನಮಗೆ ತೋರ್ಸೋಕ್ಕೋಸ್ಕರ ಬಂದಿರೋದಾ? ಓಕೆ, ನೋ ಪ್ರಾಬ್ಲಮ್. ಶುರು ಮಾಡೋಣ. ಏನು ಕೊಡ್ಲಿ ರಾಬಿ ಅವರೇ? ಬೌಲ್ ಕೊಡಿ. ಏನಕ್ಕಮ್ಮ ಬೌಲು? ಮ್ಯಾರಿನೇಟ್ ಮಾಡಬೇಕು ಚಿಕನ್. ಮ್ಯಾರಿನೇಟ್ ಮಾಡಬೇಕು. ತೊಳಿ. ಯಾರ್ಯಾರಿದ್ದೀರಾ ಮಲ್ಲಿ ರಾಬಿಯಾ? ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ. ಫಸ್ಟ್ ಚಿಕನ್ ತಗೊಳ್ಬೇಕು ಮ್ಯಾರಿನೇಟ್ ಮಾಡಕ್ಕೆ. ಓಕೆ. ಚಿಕನ್ ಹಾಕಿದ್ವಿ ಫಸ್ಟ್. ಓಕೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು ಮ್ಯಾರಿನೇಟಿಗೆ. ಹಾಕಿ 1 ಟೇಬಲ್ ಸ್ಪೂನ್ ಹಾಕಬೇಕು. ಓಕೆ. ನೆಕ್ಸ್ಟ್ ಇದು ಎಣ್ಣೆಲೆ ಕರಿಬೇಕಾ? ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಕಾಯಬಾರ್ದಾ? ಮ್ಯಾಜಿಕ್ ಮಾಡಿ ಕಾಯಿಸ್ಬಿಡ್ತೀರಾ ಎಣ್ಣೆನಾ? ಮಾಡ್ತಾ ಇರಿ, ಕೆಲಸ ಆಗ್ತಾ ಇರುತ್ತೆ. ಆಮೇಲೆ ಲೆಮನ್ ಹಾಕಬೇಕು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಈಗ ಎಗ್ ಹಾಕಬೇಕು. ಇದಕ್ಕೇನೆ ಹಾಕಿ ಮೇಡಮ್. ಮ್ಯಾರಿನೇಟಿಂಗ್ಗೆ ಎಗ್ ಹಾಕಬೇಕು. ಓಕೆ. ಏನು ಮಾಡ್ತಾರೆ ನಿಮ್ಮ ತಂದೆಯವರು? ಏನು ಮಾಡ್ತಾರೆ? ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ? ಹಾಸನದಲ್ಲ? ಹಾಸನಲ್ಲೇ. ವೆರಿ ಗುಡ್. ಅಮ್ಮ ಏನು ಮಾಡ್ತಾರೆ? ಅಮ್ಮ ಹೌಸ್ ಮೇಕರ್, ಮನೇಲೆ ಟೈಲರಿಂಗ್ ಮಾಡ್ತಾರೆ. ವೆರಿ ಗುಡ್. ಸಿಸ್ಟರ್ ಏನು ಮಾಡ್ತಾರೆ? ಅವರೀಗ 2nd PUC ಮುಗಿಸಿದ್ದಾರೆ. ಯಾರ ಜೊತೆ ಬಂದಿದ್ದೀರಿ? ನಾನು, ನಮ್ಮಪ್ಪ, ನಮ್ಮಮ್ಮ. 3 ಜನ ಬಂದ್ಬಿಟ್ಟಿದ್ದಾರಾ? ವೆರಿ ಮಗಳು ಅಡುಗೆ ಮಾಡೋದು ನೋಡಬೇಕು ಅಂತೇಳಿ ಹಾಸನದಿಂದ ಓಡೋಡ್ ಬಂದಿದ್ದಾರೆ. ಉಪ್ಪು ಹಾಕಬೇಕು. ಎಸ್ ಮೇಡಮ್. ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಸರ್. ಚಿಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿ ಅವರ ಅಚ್ಚ ಖಾರದ ಪುಡಿಯನ್ನ. ಯಾವ ಮದುವೆ ಮಾಡೋದು? ನಾನು ಇನ್ನೂ ಜಾಬಿಗೆ ಸೇರಾದ್ಮೇಲೆ. ಯಾರು? ನಿಮ್ಮ ಅಪ್ಪ ಹೇಳಿದಾರಾ? ನಾನೇ ಹೇಳ್ತಿರೋದು. ನಿಮ್ಮ ಅಪ್ಪ ಹೇಳ್ತಾರು ಮುಂದೆ ವರ್ಷ ನಾವು ಮಾಡ್ಬಿಡ್ತೀವಿ, ಮದುವೆ ಮಾಡ್ತೀವಿ ಅಂತ. ಇಲ್ಲ ಸರ್. ಇನ್ನು ಇವಾಗಲೇ ಬೇಡ ಅಂತಾನ? ಜಾಬಿಗೆ ಸೇರಿ ಸಂಬಳ ತಗೊಂಡು ಆಮೇಲೆ ಹುಡುಗನ ನೋಡೋದಾ? ನಮ್ಮಪ್ಪ ಅಮ್ಮ ನೋಡ್ತಾರೆ ಸರ್. ನೀವೇ ನೋಡಲ್ವಾ? ಯಾವ ಥರ ಹುಡುಗ ಇರಬೇಕು? ನಮ್ಮಪ್ಪ ಅಮ್ಮ ಯಾವ ಥರ ಹೇಳ್ತಾರೆ? ಇದೆಲ್ಲ ಕಥೆಗಳೆಲ್ಲ ಬೇಡ.
ನಿಮ್ಗೆ ಯಾವ ಥರ ಬೇಕು ಹೇಳಿ ನಿಮ್ಮ ಅಪ್ಪ ವೆಲ್ ಎಜುಕೇಟೆಡ್ ಆಗಿರ್ಬೇಕು, ವೆಲ್ ಎಜುಕೇಟೆಡ್ ಆಗಿರ್ಬೇಕು, ಆಮೇಲೆ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು, ಆಮೇಲೆ ಡಿಸಿಪ್ಲಿನ್ ಫ್ಯಾಮಿಲಿಯಲ್ಲಿ ಇರಬೇಕು. ಅಷ್ಟೇ. ಮೂರೇ ಮೂರು. ಇಷ್ಟು ಹುಡುಕದು ಎಲ್ಲಿಂದ ಗುರು? ಹಾಂ, ಚೆನ್ನಾಗಿ ಓದಿರಬೇಕು, ಚೆನ್ನಾಗಿ ಕಾಣಬೇಕು, ಆಮೇಲೆ ಡಿಸಿಪ್ಲಿನ್ ಫ್ಯಾಮಿಲಿಯಿಂದ ಬಂದಿರಬೇಕು. ತುಂಬ ಕಷ್ಟ, ಬೇಗ ಸಿಗ್ತಾರೆ 3 ಜನ ಹುಡುಕ್ತಾ. ಇವಾಗಿಂದ ಇದೆಲ್ಲ ಹೇಳಿರ್ಬೇಕು ಮళ్ళీ ಅಪ್ಪ ಅಮ್ಮ, ನೀವು ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಅವಾಗ ಅವರು ಎಲ್ಲ ಹುಡುಕ್ತಾ ಇರ್ತಾರೆ. ಒಂದೇ ಸರಿ ಹುಡುಕಿದ್ರೆ ಏನು ಹುಡುಕಕ್ಕೆ ಏನು ಸಿಕ್ಬಿಡ್ತಾ ಅದು? ಇಲ್ಲ ಸರ್, ಮನೇಲಿ ಎಲ್ಲರಿಗೂ ಗೊತ್ತಿದೆ. ಹೌದಾ? ಹಿಂಗೆ ಇರಬೇಕು ಅಂತ. ವೆರಿ ಗುಡ್ ಸರ್, ಬೇಗ ಹುಡುಕಿ ಸರ್. ಇದು ಮ್ಯಾರಿನೇಟ್ ಮಾಡಬೇಕು ಸರ್. ಈಗ ಎಷ್ಟು ನಿಮಿಷ ಬಿಡಬೇಕು ಫಸ್ಟ್ ಹೇಳ್ಬಿಡಿ. 15 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಬಿಡೋಣ. ಆಮೇಲೆ ಬಂದು ಏನು ಮಾಡಬೇಕು? ಆಮೇಲೆ ಮೈದಾ ಹಿಟ್ಟು ಜೊತೆ ಇದನ್ನ ಎದ್ಬಿಟ್ಟು ಒಳಗೆ ಹಾಕದ ಅಷ್ಟೇ ತಾನೇ? ರಾಬಿಯಾ, ಎಣ್ಣೆ ಕಾದಿದೆ, ಚಿಕನ್ ನೆಂದಿದೆ, ಮ್ಯಾರಿನೇಟ್ ಆಗ್ತದೆ. ಅದಕ್ಕೆ ಇವಾಗ ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಫಸ್ಟ್ ಒಂದು ಪ್ಲೇಟಿಗೆ ಮೈದಾ ಹಿಟ್ಟು ಹಾಕೊಳ್ಬೇಕು. ಓಕೆ, ವೆರಿ ಗುಡ್. ಚಾಟ್ ಮಸಾಲ, ಓಕೆ, ಪೆಪ್ಪರ್ ಪೌಡರ್, ಓಕೆ, ರವಿ ಅವರ ಕಾಳು ಮೆಣಸಿನ ಪುಡಿ, ಆಮೇಲೆ ರೆಡ್ ಚಿಲ್ಲಿ ಪೌಡರ್, ಅದು ರವಿ ಅವರ ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿ. ಇನ್ನೇನು ಅಡುಗೆ ಮಾಡ್ತೀರಾ ಮಲ್ಲಿ ನೀವು? ಸರ್, ಎಲ್ಲ ಅಡುಗೆ ಮಾಡ್ತೀನಿ. ಏನು ಚೆನ್ನಾಗಿ ಮಾಡೋದು? ಬಿರಿಯಾನಿ. ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ಒಂದೊಂದಾಗಿ ಚಿಕನ್ ಪೀಸಸ್ನ ಏನು ಬೋನ್ಲೆಸ್ಸಾ? ಹಾಂ, ಬೋನ್ಲೆಸ್. ವೆರಿ ಗುಡ್. ಫಸ್ಟ್ ಹಾಲಲ್ಲಿ ಡಿಗ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಡ್ರೈ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿರ್ತೀವಿ ಅದರೊಳಗೆ ಅದೆಲ್ಲ ಡಿಗ್ ಮಾಡಿ, ಎಷ್ಟು ಚೆನ್ನಾಗಿ ಡಿಗ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟ್ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ರೋಲ್ ಮಾಡ್ತಾ ಹೋಗ್ತೀವಿ. ಅದು ಎಷ್ಟು ಕ್ಲೀನಾಗಿ ಮತ್ತು ಎಷ್ಟು ಬೇಗ ಆಗಿ ಇದು ಮಾಡುತ್ತಾ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದೊಂದಾಗಿ ನಾವು ಬೌಲಲ್ಲಿ ಓಕೆ. ಫಸ್ಟು ಹಾಲು, ಆಮೇಲೆ ಡ್ರೈ ಮಿಕ್ಸ್ ಮಾಡಿದಂಥ ಇಂಗ್ರೀಡಿಯೆಂಟ್ಸ್, ಮಸಾಲ, ಅದಾದಮೇಲೆ ಬ್ರೆಡ್ ಕ್ರಮ್ಸ್ ಅಲ್ವಾ? ಅದೇನಕ್ಕೆ ಸರ್? ಹಾಲಿಗೆ ತಂದರೆ ಅದು ಸ್ವೀಟ್ ಆಗಿರುತ್ತೆ ಮತ್ತು ಜಾಸ್ತಿ ಕ್ರಿಸ್ಪಿ ಆಗಿರುತ್ತೆ ಹಾಲಿಂದ ಮುಂದೆ. ಹೌದಾ? ಓಕೆ, ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಓಕೆ. ಕಾಲೇಜ್ ರಜಾನ ಇವಾಗ? ಇಲ್ಲ ಸರ್, ನಡೀತಿದೆ. ಕಾಲೇಜ್ ರಜಾಕ್ ಬಂದಿರೋದಾ? ಹಾಸನದಲ್ಲಿ ಬಂಕಿಂಗ್ ಕುಡಿತೀರಾ ಕಾಲೇಜ್ಗೆ? ಹಾಸನ ಅಲ್ಲ ಸರ್, ಹೊಳೆನರಸೀಪುರದಲ್ಲಿ ಓದ್ತಿರೋದು. ಓದ್ತಾ ಒಳ್ಳೆ ನಸೀಪುರನಾ? ಅಲ್ಲಿ ಗೌರ್ಮೆಂಟ್ ಸೀಟ್. ಬಂಕ್ ಕೊಡೋದು ಎಲ್ಲಿಗೆ ಹೋಗೋದಲ್ವಾ? ಏನ್ ಮಾಡ್ತೀರಾ? ಬಂಕ್ ಹೊಡಿಬೋದಲ್ಲ? ಇಲ್ಲ ಸರ್, ಏಯ್, ಅಲ್ಲಿ ಏನು ಪ್ಲೇಸೇ ಇಲ್ವಲ್ಲ ಸರ್ ಬಂಕ್ ಹೊಡಿಯೋಕ್ಕೆ. ಅಲ್ಲ, ಬಂಕ್ ಕೊಡೋದು ಹಾಸನದಲ್ಲೇ ಇರೋದು, ಹಂಗೆ ಹೊಡೆಯಲ್ಲ? ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಸರ್, ಆ ಥರ ಹೊಡಿಯಲ್ಲ. ಎಷ್ಟು ವರ್ಷ? ಮೊದಲನೇ ವರ್ಷನಾ ಇದು? ಇಲ್ಲ, ಫೈನಲ್ ಇಯರ್. ಫೈನಲ್ ಇಯರ್. ಓಕೆ, ಇನ್ನೇನು ಅಪ್ಲೈ ಮಾಡಿದ್ಯಾ ಗೌರ್ಮೆಂಟ್ ಕಾಲೇಜ್ಗೆ? ಇಲ್ಲ ಸರ್, ಇಲ್ಲ, ಕಾಲ್ ಫಾರ್ ಮಾಡಿಲ್ವಾ? ಇನ್ನೂ ಮಾಡಿಲ್ಲ. ತುಂಬಾ ಸೀಟ್ ಖಾಲಿ ಇದೆ, ಲೆಕ್ಚರರ್ ಪೋಸ್ಟ್ ಸಿಗುತ್ತೆ ನಿಂಗೆ. ಲೆಕ್ಚರರ್ ಆದ್ಮೇಲೆ ಒಂದ್ಸರಿ ಫೋನ್ ಮಾಡಿ ನಮಗೆ. ಆಯ್ತು ಸರ್. ಓಕೆ, ಫಸ್ಟು ಕೆಲ್ಸಕ್ಕೆ ಸೇರು. ಮನೇಲಿ ಮದುವೆ ಅಂತೇಳಿ ಮದುವೆಗೆ ಆಗ್ಬಿಟ್ಟಿಯಾ? ಇಲ್ಲ ಸರ್, ಆಗಲ್ಲ. ಹಾಂ, ಇಷ್ಟೊಂದು ಓದ್ಬಿಟ್ಟು ಸ್ವಲ್ಪ ಕೆಲಸ ಮಾಡಬೇಕು. ಓಕೆ, ತಂಗಿ ಏನು ಓದ್ತಾಳೆ? ಸೆಕೆಂಡ್ ಪಿ ಯು ಸಿ. ಸೆಕೆಂಡ್ ಪಿ ಯು ಸಿ. ಏನು ಅವಳ ಹೆಸರು? ಗಜಾಲ. ಓಕೆ, ಬ್ರೆಡ್ ಕ್ರಮ್ಸ್ ಒಂಚೂರು ದಪ್ಪ ಇದ್ರೆ ಓಕೆ, ಅದು ಕ್ರಿಸ್ಪಿಯಾಗಿ ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗುತ್ತೆ ಸರ್. ಓಕೆ. ನಾವು ಖಾರ ಬೇಕಿದ್ರೆ ಖಾರ ಹಾಕೋಬೋದು? ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಖಾರ ಹಾಕೊಳ್ಬೋದು. ಓಕೆ. ಮತ್ತೆ ಏನಾದ್ರು ಬ್ರೆಡ್ ಕ್ರಮ್ಸ್ ಸಿಗ್ಲಿಲ್ಲ ಅಂತಂದ್ರೆ ಕಾರ್ನ್ ಫ್ಲಾಕ್ಸ್ ಬರುತ್ತಲ್ಲ, ಅದನ್ನ ಪುಡಿ ಮಾಡಿ ಹಾಕೋಬಹುದು. ಹಾಕೊಳ್ಬೋದು. ಬ್ರೆಡ್ ಕ್ರಮ್ಸ್ ಅಂದ್ರೆ ಏನು ಇಲ್ಲ, ವೆರಿ ಈಸಿ. ರಸಕ್ಕೆ ತಗೊಳ್ಳಿ, ಪೌಡ್ರ್ ಮಾಡಿ ಹಚ್ಕೊಳ್ಳಿ. ರಸ್ಕು ಸಿಕ್ಕಿಲ್ವಾ, ಬ್ರೆಡ್ ತಗೊಳ್ಳಿ, ಅದನ್ನ ಚೆನ್ನಾಗಿ ಹೆಂಚ ಮೇಲೆ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳಿ, ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಅವೆಲ್ಲ ಬ್ರೆಡ್ ಕ್ರಮ್ಸ್ ಏನೇ. ಸರ್, ತೆಗೀರಿ. ತೆಗಿಲ್ಲ? ಹಾಂ, ತೆಗೀರಿ. ಓಕೆನಾ? ಸ್ಲಿಮ್ ಅಲ್ಲಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಚೆನ್ನಾಗಿ ನೆಂದೋಯ್ತು ಅಂತ ಹೇಳಿದ್ರೆ ಬೇಗ ಚಿಕನ್ ರೆಡಿ ಆಗುತ್ತೆ. ಇದು ಯಾರಿಗೆ ಇಷ್ಟ ನಿಮ್ಮಲ್ಲಿ ಚಿಕನ್ನು? ಎಲ್ಲರಿಗೂ ಇಷ್ಟ ಸರ್. ಏ, ನಿಮ್ಮಮ್ಮ ಏನು ಚೆನ್ನಾಗಿ ಮಾಡ್ತಾರೆ? ನಮ್ಮಮ್ಮ ಸ್ವೀಟ್ಸ್ ಮತ್ತೆ ಡೆಸರ್ಟ್ಸ್ ಚೆನ್ನಾಗಿ ಮಾಡ್ತಾರೆ. ಹೌದಾ? ಏನೇನು ಮಾಡ್ತಾರೆ? ಕಸ್ಟೇರ್ಡ್, ಹಾಂ ಹಾಂ, ಆಮೇಲೆ ಎಗ್ ಹಲ್ವಾ ಅಂತ ಮಾಡ್ತಾರೆ, ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಓಕೆ. ಚೈನಾ ಗ್ರಾಸ್. ಚೆನ್ನಾಗಿ ಸ್ವೀಟ್ ಮಾಡ್ತಾರಾ? ಓಕೆ. ಆಯ್ತಾ? ಸರ್, ಆಯ್ತು. ಓಕೆ. ಗಾರ್ನಿಶಿಂಗ್ಗೆ ಚಾಟ್ ಮಸಾಲ ಹಾಕಿ. ಗಾರ್ನಿಶಿಂಗಿಗೆ ಚಾಟ್ ಮಸಾಲನಾ? ಓಹೋ,
ಓಕೆ 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 ಇದು ಬೇರೆ ಫ್ಲೇವರ್ ಕೊಡುತ್ತೆ ಸರ್. ಚಾಟ್ ಮಸಾಲ ಹಾಕಿದ್ರೆ ಗಾರ್ನಿಶಿಂಗ್ಗೆ ಓಕೆ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಕ್ರಿಸ್ಪಿ ಹಾಟ್ ಚಿಕನ್ ತಗೊಳ್ಳಿ. ಓಕೆ ಕ್ರಿಸ್ಪಿ ಹಾಟ್ ಚಿಕನ್ ಮಾಡೋಕ್ಕೋಸ್ಕರ ಹಾಸನದಿಂದ ಬಂದಿದ್ದಾರೆ, ಅಪ್ಪ ಅಮ್ಮನ ಕರ್ಕೊಂಡ್ಬಂದಿದ್ದಾರೆ, ಒಳ್ಳೆ ನಸೀಪುರದಲ್ಲಿ M.Com ಓದ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಹಾಟ್ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಓಕೆ ತುಂಬಾ ಸಖತ್ತಾಗಿ ಮಾಡಿದ್ರು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹಾಟ್ ಚಿಕನ್ ಮಾಡ್ಕೊಳ್ಳಿ. ಕ್ರಿಸ್ಪಿ ಹಾಟ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಮೊಟ್ಟೆ, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ ನೆನೆಯಲು ಬಿಡಿ. ಬೌಲ್ಗೆ ಮೈದಾ ಹಿಟ್ಟು, ಚಾಟ್ ಮಸಾಲ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಕಲಸಿಕೊಳ್ಳಿ. ನೆನೆಸಿಟ್ಟ ಚಿಕನ್ ಅನ್ನು ಹಾಲಿನೊಳಗೆ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಮೈದಾ ಹಿಟ್ಟು ಮಸಾಲಾ ಪುಡಿಗಳಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದು ಮೇಲೆ ಚಾಟ್ ಮಸಾಲ ಹಾಕಿ. ಈಗ ಕ್ರಿಸ್ಪಿ ಹಾಟ್ ಚಿಕನ್ ಸವಿಯಲು ಸಿದ್ಧ. ಓಕೆ ಟೇಸ್ಟ್ ಮಾಡೋದಾ? ಸರ್ ಮಾಡಿ. ತುಂಬಾ ಸಾಫ್ಟ್ ಬಂದಿದೆ. ಅದು ಬ್ರೆಡ್ ಕ್ರಮ್ಸ್ ದಪ್ಪ ಇದ್ರೆ ಅದು ಕ್ರಂಚಿ ಬರುತ್ತೆ ಸರ್. ಅಷ್ಟು ಬೇಗ ನೆಂದೋಗಿದೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ನೋಡೋಕೆ ಕಬಾಬ್ ಥರನೇ ಕಾಣ್ತಾ ಇದೆ, ತಿನ್ನಕ್ಕೆ ಕಬಾಬ್ ಇಂತ ಚೆನ್ನಾಗಿದೆ. ಸ್ಕಿನ್ಲೆಸ್ ಇದ್ರೆ ತುಂಬಾ ಒಳ್ಳೇದು ಸರ್. ಸ್ಕಿನ್ ಇದ್ರೆ ಕ್ರಂಚಿ ಬರಲ್ಲ. ಇದು ಸ್ಕಿನ್ಲೆಸ್ ಅಲ್ವಾ? ಇದು ಹಾಂ ಅದು ಚೆನ್ನಾಗಿದೆ. ಇನ್ನೂ ಖಾರ ಬೇಕಾದವರು ಅಚ್ಕಾದ ಪುಡಿ ಜಾಸ್ತಿ ಹಾಕ್ಬೋದು. ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಹಾಕಿದ್ರೆ ಜಾಸ್ತಿ ಬೇರೆ ಟೇಸ್ಟ್ ಬರ್ತಾ ಹೋಗುತ್ತೆ ಸರ್. ಚಿಲ್ಲಿ ಪೌಡರ್ಗಿಂತ ಪೆಪ್ಪರ್ ಪೌಡರ್ ಟೇಸ್ಟ್ ಜಾಸ್ತಿ ಆಗುತ್ತೆ. ಖಾರ ಬೇಕು ಅಂದರೆ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ. ಯೂಶಲಿ ಮಾಡ್ಕೊಡಿ ಅಂದ ತಕ್ಷಣ ಕಬಾಬ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಮನೇಲೇ ಮಾಡಿರೋಂಥ ಇಂಗ್ರೀಡಿಯೆಂಟ್ಸು ಈಸಿ ಇದೆ. ಆರಾಮ ಮಾಡ್ಕೋಬೋದು ಮನೆ ಅಲ್ವಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ನಿಮಗೊಂದು ಮಸಾಲಾ ಪ್ಯಾಕ್ನ ಕೊಟ್ಟಿದ್ದಾರೆ. ರವಿ ಮಸಾಲ ನಿಮಗೋಸ್ಕರ ಶ್ರೀಕೃಷ್ಣ ಘೀ, ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಮತ್ತು ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗಿರಿ ಮತ್ತು ಕೊಳಲಿನ ಒಂದು ಸಿಂಬಲ್ ಇರತಕ್ಕಂಥ ತುಪ್ಪ ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್ನವರು ನಿಮಗೋಸ್ಕರ ಒಂದು ಆಯಿಲನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ. ರಸ ಮಾಡ್ಕೊಳ್ತೀರಾ ಮನೇಲಿ? ತುಂಬಾ ಸಖತ್ತಾಗಿರುತ್ತೆ ರಸಮ್. ಇದು 30 ಸೆಕೆಂಡ್ ರಸ ಮಾಡ್ಕೋಬಹುದು ನಿಮಗೋಸ್ಕರ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯ ಜ್ಯುವೆಲರ್ಸ್ನವರು ನಿಮಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಹೋಗಿ ಏನ್ ಬೇಕಾದ್ರೂ ತಗೊಂಡೋಗ್ಬೋದು. ಜೊತೆಗೆ ಒಂದು ಬೆಳ್ಳಿಯ ಗಣೇಶ, ಈ ಗಣೇಶ ಇಟ್ಕೊಂಡಿದ್ರೆ ಗ್ಯಾರಂಟಿ ಕೆಲಸ ಆಗುತ್ತೆ ನಿಮಗೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುಣಮಟ್ಟಕ್ಕೆ ಪ್ರಖ್ಯಾತಿಯಾದಂತಹ ಪಂಚಾಮೃತ 5-in-1 ಅಗರಬತ್ತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನ ಕೊಡ್ತಾ ಇದ್ದಾರೆ. ಅಗರಬತ್ತಿ ಇದೆ, ಅಗರಬತ್ತಿ ಸ್ಟ್ಯಾಂಡ್ ಇದೆ, ಅಗರಬತ್ತಿ ಪೂರ್ತಿಯಾದಂತಹ ಗಿಫ್ಟ್ ಹ್ಯಾಂಪ್ ನಿಮಗೋಸ್ಕರ ಕೊಟ್ಟಿದ್ದಾರೆ. ಪಂಚಾಮೃತದವರು ತಗೊಳ್ಳಿ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಅದ್ಭುತವಾಗಿರುವಂತಹ ಒಂದು ವೆಜ್ ರೆಸಿಪಿ, ಹಬ್ಬಕ್ಕೆ ಏನೇನು ಮಾಡ್ಕೋಬೇಕು, ಯಾವ ಹಬ್ಬಕ್ಕೆ ಏನ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ಫುಲ್ ಒಂದು ವೆಜ್ ರೆಸಿಪಿ ಪುಸ್ತಕ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಶ್ರೀನಿಧಿ ಪಬ್ಲಿಕೇಶನ್ ಅವರ ಕಡೆಯಿಂದ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾದಂತಹ ಆರೋಗ್ಯದ ಅಡುಗೆ, ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ನಮಸ್ಕಾರ ಗುರುಜಿ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಬೇಸಿಗೆಗಾಲ ಬಂತು, ಹಣ್ಣುಗಳೆಲ್ಲ ಬರಕ್ ಶುರು ಆಯ್ತು. ಕಲ್ಲಂಗಡಿ ಹಣ್ಣು ಇವಾಗ ಏನು ಕಿತ್ತೆ ಹಣ್ಣೆಲ್ಲ ಹೊಟ್ಟೋಗ್ತಾ ಇದೆ. ಕಲ್ಲಂಗಡಿ ಹಣ್ಣು ಬರ್ತಾ ಇದೆ. ಆದ್ರೆ ಇವಾಗ ಬರ್ತಾ ಇರೋ ಕಿತ್ತೆ ಹಣ್ಣು ತುಂಬಾ ಚೆನ್ನಾಗಿದೆ. ಸಣ್ಣ ಸಣ್ಣಗಿದೆ. ಮೊದಲೆಲ್ಲ 20 ರೂಪಾಯಿ ತನಕ ಬರ್ಬಿಟ್ಟಿತ್ತು. ಅದೆಲ್ಲ ಒಂಥರ ಟೊಳ್ಳು. ಇದು ಹಸಿರು ಕಲರು ಕೊಡಗಿನ ಕಿತ್ಲೆ ಹಣ್ಣು ಇವಾಗ ಬಂದಿದೆ 50 ರೂಪಾಯಿ ಕೆಜಿ. ಅದು ತಿನ್ನಕ್ಕೆ ಒಳ್ಳೆ ಮಜಾ ಇದೆ. ಏನ್ ಮಾಡ್ತಾ ಇದೀರಾ ಗುರುಜಿ? ಬಾಳೆಹಣ್ಣು ಮತ್ತು ಕಿತ್ತಳೆ ಹಣ್ಣಿನ ಸ್ಮೂತಿ. ಬನಾನಾ ಆರೆಂಜ್ ಸ್ಮೂದಿ. ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಕಿತ್ತಳೆ ಹಣ್ಣು. ಓಕೆ, ಸ್ಮೂತಿ ಮಾಡಕ್ಕೆ ಬಾಳೆಹಣ್ಣು ಮತ್ತೆ ಕಿತ್ತಳೆ ಹಣ್ಣು ಎರಡೇ ತಂದಿದ್ದಾರೆ ಗುರುಜಿ. ಶುರು ಮಾಡ ಗುರುಜಿ. ಏನ್ ಕೊಡ್ಲಿ ಫಸ್ಟ್ ಗುರುಜಿ? ಏನೂ ಇಲ್ಲ, ಡೈರೆಕ್ಟ್ ಆಗಿ ಮಿಕ್ಸರ್ಗೆ ಹಾಕಿ ಎರಡೂ ಮಿಕ್ಸ್ ಹಾಕ್ಬಿಡ್ತೀರಾ ಗುರುಜಿ? ಎರಡು ಥರ ಮಾಡ್ಬೋದು. ಎರಡು ಬೇರೆ ಬೇರೆ ಮಿಕ್ಸ್ ಮಾಡಿಕೊಂಡು 2 ಲೇಯರ್ಸ್ ಥರ ಮಾಡಿಕೊಂಡು ಸ್ಪೂನಲ್ಲಿ ಎರಡು ಹಂಗೆ ಮಾಡ ಗುರುಜಿ. ಹಾಗೆ ಮಾಡಿ. ಓಕೆ. ಅಥವಾ ಎರಡು ಮಿಕ್ಸ್ ಮಾಡ್ಬಿಟ್ರು ಆಗುತ್ತೆ. ಇಲ್ಲ, ಫಸ್ಟ್ ನೀವು ಬಾಳೆಹಣ್ಣು ಹಾಕ್ಬಿಡಿ, ಅದ್ರ ಮೇಲೆ ಇದನ್ನ ಹಾಕೋಣ, ನೋಡಕ್ ಚೆನ್ನಾಗಿ. ಓಕೆ ಗುರುಜಿ. ಫಸ್ಟ್ ಬಾಳೆಹಣ್ಣು ಗುರುಜಿ ಇದು? ಪಚ್ಚಬಾಳೆ. ಶೀತ ಆಗುತ್ತೆ, ಗಂಟು ನೋವು ಬರುತ್ತೆ, ಎಲ್ಲ ಮನಸ್ಸಲ್ಲಿ ಇರೋದಷ್ಟೇ. ಅವೆಲ್ಲ ಅಂತೀರಾ ಗುರುಜಿ? ಖಂಡಿತ ಇಲ್ಲ. ಏನ್ ಒಂದ್ಸರಿ ಅವೆಲ್ಲ ಒಂದು ಬಾಳೆಹಣ್ಣು ತಿಂದ್ರೆ ಏನಾಗಲ್ಲ. ತಿನ್ರಿ, ಬೇಸಿಗೆಗಾಲ ಒಳ್ಳೆ ಕತೆ, ಚಳಿಗಾಲನ ಇದು. ತಿನ್ನಿ ಒಂದ್ಸರಿ.
ಗಟ್ಟಿಯಾಗಿ ಪಚ್ಚಬಾಳೆಹಣ್ಣನ್ನು ಹಾಕಿ ರುಬ್ಬಿರೋಂಥದ್ದು, ನೀರು ಗೀರೆಲ್ಲ ಏನು ಮಿಕ್ಸ್ ಮಾಡಿಲ್ಲ. ಹಾಕ್ತೀವಿ ಇದಕ್ಕೆ ಆರೆಂಜ್ ಹಾಕೊಳ್ಳೋಣ. ಎಸ್. ಒಳ್ಳೆ ಕಾಂಬಿನೇಷನು, ಹೆಂಗಿರುತ್ತೋ ಗೊತ್ತಿಲ್ಲ. ಒಂದು ಹುಳಿ ಇರುತ್ತೆ, ಒಂದು ಸಿಹಿ ಇರುತ್ತೆ. ಹಾಕಿವಿ. ಎಸ್, ಹಾಕ್ಬೋದು, ಹಾಕಿವಿ. ಬನಾನಾ ಆರೆಂಜ್ ಸ್ಮೂತಿ. ಓಕೆ, ಕೆಳಗಡೆ ಎಲ್ಲ ಬಾಳೆಹಣ್ಣಿನ ರಸ, ಜ್ಯೂಸು, ಅದಕ್ಕೆ ನೀರೆಲ್ಲ ಹಾಕಿಲ್ಲ. ಮೇಲ್ಗಡೆ ಆರೆಂಜು ತುಂಬ ಸಖತ್ತಾಗಿ ಬಂದಿದೆ. ಇದನ್ನು ತಿನ್ನೋಳಗೆ ಮಜಾ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನು, ಬೇಸಿಗೆಗಾಲ, ಇದೆಲ್ಲ ಒಳ್ಳೆ ಕಾಂಬಿನೇಷನ್. ಮುರಳಿಯವರೇ ಟೇಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ನಾವು ತೋರಿಸ್ತಾ ಇದೀವಿ. ನೀವು ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಬನಾನಾ ಆರೆಂಜ್ ಸ್ಮೂದಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬಾಳೆಹಣ್ಣು ಹಾಕಿ ಬ್ಲೆಂಡ್ ಮಾಡಿ ಒಂದು ಗ್ಲಾಸ್ಗೆ ಹಾಕಿ, ನಂತರ ಕಿತ್ತಳೆ ಹಣ್ಣನ್ನು ಹಾಕಿ ಜ್ಯೂಸ್ ತೆಗೆದು ಹಾಕಿದರೆ ಬನಾನಾ ಆರೆಂಜ್ ಸ್ಮೂದಿ ಕುಡಿಯಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಹೇಳಿದಲ್ಲ, ಇವಾಗೆಲ್ಲ ಚಿಕ್ಕ ಚಿಕ್ಕ ಆರೆಂಜ್ ಬರುತ್ತೆ, ತುಂಬ ಮಜಾ ಇರುತ್ತಿದ್ದು. ಇದು ನಮ್ಮ ಕೊಡಗಿನ ಕಿತ್ತಳೆ ಹಣ್ಣಿದು. ನೀವು ಬೇರೆ ಕಡೆ ಬಂತು ಅಂದರೆ ಅದು ಇಷ್ಟು ದಪ್ಪ ಇರುತ್ತೆ, ಒಳಗಡೆ ಟೊಳ್ಳಾಗಿರುತ್ತೆ, ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಇದು ತಿನ್ನೋಡ್ಬೇಕು, ಸ್ವಲ್ಪ ಉಪ್ಪು ಖಾರ ಮೇಲೆ ಹಾಕ್ಕೊಂಡು ಮಜಾನೇ ಬೇರೆ. ಬಿಡಿ, ಆಮೇಲೆ ತಿನ್ಕೊಳ್ತೀವಿ ನಾವು. ಓಕೆ, ಸ್ಮೂತಿನ ಮಾಡಿದ್ದಾರೆ ಗುರೂಜಿಯವರು. ಇದನ್ನ ಎರಡು ಥರ ತೊಗೊಳ್ಬೋದು. ಹೇಳಿ ಗುರೂಜಿ. ಸಪ್ರೇಟ್ ಸಪ್ರೇಟ್ ಆಗಿ, ಇನ್ನೊಂದು ಎರಡು ಜೊತೆಯಾಗಿ. ಜೊತೆಲಿ ಮಿಕ್ಸ್ ಮಾಡ್ಕೊಂಡು ಉಳಿದೆ ಗುರುಜಿ. ಹಾಂ, ಅದೇ ಬರ್ತಿರೋದೆಲ್ಲ ಸಿಹಿ ಅಂತ ಅಂದ್ರಲ್ಲ, ಇಲ್ಲ ನಾನು ಇರ್ತೀನಿ ಅಂತ ಉಳಿದು. ಅಂದರೆ ಕೆಟ್ಟ ಹುಳಿ ಅಲ್ಲ, ಮ್ಯಾನೇಜಬಲ್ ಹುಳಿ. ಅಂದರೆ ಕಿತ್ತಳೆನಿಗೆ ಇಷ್ಟು ಹುಳಿ ಇರಬೇಕು. ಕಿತ್ತಳೆ ಹುಳಿ ಆಗಿದ್ರು ಅದೇನಂತ ಮಜಾ ಇರಲ್ಲ ಅದು. ಕಿತ್ತಳೆ ಹುಳಿ ಅಂತಾನೆ ಕರಿತೀವಲ್ಲ. ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ. ಜೊತೆಗೆ ಒಂದು ಪ್ರಶ್ನೆ ಬೇರೆ ಇತ್ತು. ಮೈಸೂರಿಂದ ಒಬ್ಬರು ನಮಗೆ ಇಮೇಲ್ ಮಾಡಿದ್ದಾನೆ, ಫೇಸ್ಬುಕ್ನಲ್ಲಿದೆ ಕ್ವಶನ್ನು. ಗುರೂಜಿಗೆ ಕೇಳಿ ಅಂತ ನಮಗೆ ಪರ್ಸನಲಾಗಿ ಕಳಿಸಿರೋಂಥದ್ದು. ಈಗ ಪ್ರೆಗ್ನೆನ್ಸಿ 3 ತಿಂಗಳೇನೋ ಪ್ರೆಗ್ನೆನ್ಸಿ. ಇವಾಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿದೆ, ಬಟ್ ಏನಂದರೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಜಾಸ್ತಿ ಆಗ್ತಿದೆ. ವಾಮಿಟಿಂಗ್ ಜಾಸ್ತಿ ಆಗಿ ಅವರು ಜ್ಞಾನ ತಪ್ಪು ಬೀಳೋಷ್ಟು ವಾಂತಿ. ನಾನು ಏನು ಮಾಡಬೇಕು ದಯವಿಟ್ಟು ಗುರುಜಿ ಕೇಳಿ. ಏನದು ಏನಕ್ಕೆ ಹೆಂಗಾಗುತ್ತೆ ಗುರುಜಿ? ಇದಕ್ಕೆ ಮೆಡಿಕಲ್ ರೀಸನ್ಸ್ ಬೇಕಾದಷ್ಟಿದೆ. ಆ್ಯಂಡ್ ಬಹಳ ಸಹಜ ಅಂತಾನೆ ಹೇಳ್ತಾರೆ. ತುಂಬ ಜನ ಗರ್ಭಿಣಿಯರು ಫಸ್ಟ್ ಟ್ರೈಮಿಸ್ಟರ್ನಲ್ಲಿ ಈ ನಾಸಿಯಾ, ಗಿಡ್ಡಿನೆಸ್, ವಾಂತಿಗಳು ಇವೆಲ್ಲ ಬಹಳ ಸಹಜ. ಆದರೆ ಇದು ಇರಲೇಬೇಕು ಅಂತ ಏನಲ್ಲ. ಈಗ ದಿನಕ್ಕೊಂದ್ಸಲೇನೋ 2-3 ದಿನಕ್ಕೊಂದ್ಸಲೇನೋ ಆ ಥರ ನಾಸಿಯಾ, ವಾಕರಿಕೆ ಬರೋದು, ವಾಂತಿ ಆಗೋದಾದ್ರೆ ಪರವಾಗಿಲ್ಲ, ಬಿಟ್ಬಿಡ್ಬೋದು. ತುಂಬ ಜಾಸ್ತಿ ಆದರೆ ಏನು ಮಾಡಬೇಕು, ಔಷಧಿ ತಗೋತಾರೆ. ಗರ್ಭದಲ್ಲಿ ಮಗು, ಸುಂದರವಾದ ಮಗು ಬೆಳೀತಾ ಇದೆ, ಔಷಧಿ ತಗೋಬೇಕು. ಆ ಔಷಧಿ ಮಗುಗೂ ಹೋಗೋದಿಲ್ವೇ? ಏನು ಮಾಡಬೇಕು? ಹಾಂ, ಅದಕ್ಕೇ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋಂಥ ಥೆರಪೀಸ್ ಬೇಕಾದಷ್ಟಿದೆ. ಬ್ಯೂಟಿಫುಲ್ ಆಗಿ ಆಕ್ಯುಪಂಕ್ಚರಿಂದ ಕಂಟ್ರೋಲ್ ಮಾಡ್ಬೋದು. ವರ್ಮ ಚಿಕಿತ್ಸಾ ಅಂತ ಇದೆ, ಅದರಿಂದ ಕಂಟ್ರೋಲ್ ಮಾಡ್ಬೋದು. ಸಂಮೋಹನದಿಂದ ನಾವು ಮಾಡ್ತೀವಿ. ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್, ಮೊನ್ನೆ ನಾರ್ತ್ ಕರ್ನಾಟಕದಿಂದ ಒಂದು ಹೆಂಗಸ್ ಬಂದಿತ್ತು, ಮೊದಲನೇ ಮಗು. ಓಕೆ, 1.5 months ಏನೋ ಆಗಿದೆ. ಓಕೆ, ದಿನಕ್ಕೆ ಒಂದು 18-20 ಸಲ ಆದರೂ ವಾಂತಿ ಕಂಟಿನ್ಯೂಸ್ ಆಗಿ 2-3 ಗಂಟೆಲ್ಲ ಆಗ್ಬಿಟ್ಟು, ಅಯ್ಯೋ, ಹೌದು, ಆ ಅಮ್ಮ ಹಾಗೆ ಕುಸಿದು ಹೋಗ್ತಾ ಇತ್ತು. ನಿಂತ್ಕೊಳ್ಳೋಕ್ಕೂ ತ್ರಾಣ ಇಲ್ಲ, ಶಕ್ತಿ ಇಲ್ಲ. ದೊಡ್ಡ ಕಾಯಿಲೆಯವರು ಆದಂಗೆ ಆಗ್ಬಿಟ್ಟಿದ್ರು, ದೊಡ್ಡ ಕಾಯಿಲೆಯವರು ಇದ್ದಂಗೆ. ಆ ಅಮ್ಮನ ಇಬ್ಬರು ಇಟ್ಕೊಂಬಂದ್ರೆ ನಡೆಯೋಕ್ಕೆ ಆಗಲ್ಲ. ನಾನು ಅಂದ್ಕೊಂಡು ಏನೋ ದೊಡ್ಡದೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ. ಓಕೆ, ದಬಾರ್ ಅಂತ ಹಾಗೆ ಹಿಂಗೆ ಬಿದ್ದೆವು ಚೇರ್ ಮೇಲೆ. ಸರಿ, ಆಮೇಲೆ ನಾನು ಈ ಕಾಂಬಿನೇಷನ್ ಮಾಡಿದೆ. ನಾನು ಅಫ್ಕೋರ್ಸ್ ಎಷ್ಟು 2 days ಅಷ್ಟೇ. ದಿನಕ್ಕೆ ಒಂದ್ಸಲಿ ಆಗೋಕ್ಕೆ ಶುರು ಆಯಿತು. ಈಗ ಅದು ಇಲ್ಲ, ಕಂಪ್ಲೀಟ್ಲಿ ನಾರ್ಮಲ್, ವಿತೌಟ್ ಎನಿ ಮೆಡಿಕೇಷನ್. ಏನು ಮಾಡ್ತೀವಿ? ವಿತೌಟ್ ಎನಿ ಮೆಡಿಕೇಷನ್. ಒಂದು ಆಕ್ಯುಪಂಕ್ಚರ್ ಮಾಡ್ತೀವಿ. ಎರಡನೇದು, ಇಲ್ಲಿಂದ ಅವರ 3 ಬೆರಳು, ಓಕೆ, ಕ್ಲೈಂಟಿನ 3 ಬೆರಳು ಬಿಟ್ಟು ಒಂದು ಪಾಯಿಂಟ್ ಇದೆ. ಆ ಪಾಯಿಂಟನ್ನು ಸರಿಯಾದ ರೀತಿಯಲ್ಲಿ, ಅದು ನಾನು ಇಲ್ಲಿ ಹೇಳ್ಕೊಡೋಕ್ಕಾಗಲ್ಲ,
ಪರ್ಟಿಕ್ಯುಲರ್ ಪ್ರೆಷರಲ್ಲಿ ಅಪ್ಲೈ ಮಾಡಬೇಕು. ಪ್ರೆಷರ್ ಅಪ್ಲೈ ಮಾಡಬೇಕು, ಒಂದು ಪಲ್ಸೇಟಿಂಗ್ ಪ್ರೆಷರ್ ಅಪ್ಲೈ ಮಾಡಬೇಕು. ಇಮ್ಮಿಡಿಯೇಟಾಗಿ ವಾಂತಿ ನಿಲ್ಲುತ್ತೆ, ಪ್ರೆಗ್ನೆನ್ಸಿ ವಾಂತಿ ನಿಲ್ಲುತ್ತೆ. ಇನ್ನೊಂದು, ಹೊಕ್ಕಳಿಂದ 4 ಬೆರಳಿನ ಆ ಕಡೆ ಮತ್ತು ಈ ಕಡೆ 2 ಪಾಯಿಂಟ್ ಇದೆ, ಓಕೆ, ಅದನ್ನು ಮಾಡಬೇಕು. ಬಟ್ ಗರ್ಭಿಣಿಯರಿಗೆ ಅದು ನೋಡ್ಕೊಂಡು ಮಾಡಬೇಕಾಗತ್ತೆ. ಹೇಗೆ ಅಂದರೆ ಮಾಡಿ ತೊಂದರೆಗೀಡಾಗಬಾರ್ದು. ಮತ್ತು ಹೊಕ್ಕಳಿಗೂ ಪ್ಯೂಬಿಕ್ ಬೋನ್ಗೂ ಮಧ್ಯಭಾಗದಲ್ಲಿ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ನ ನಾವು ಎನರ್ಜಿ ಕೊಡಬೇಕು. ಅದಕ್ಕೆ ಆಕ್ಯುಪಂಕ್ಚರ್ ಮಾಡ್ತೀವಿ, ಜೊತೆಗೆ ಸಂಮೋಹನಕ್ಕಿಟ್ಟು ಅದಕ್ಕೆ ಕಾರಣವನ್ನು ನೋಡಿ ಸರಿ ಮಾಡ್ತೀವಿ. ಓಕೆ, ಇದು ಹಿಂದಿನ ಜನ್ಮ ಶಾಪ್ಗಳಿದ್ರು ಈ ಥರ ಆಗುತ್ತೆ. ಓಕೆ, ಅಪಾರ್ಟ್ ಫ್ರಮ್ ಅಲೋಪತಿಕ್ ರೀಸನಿಂಗ್ ಡಯಾಗ್ನೋಸಿಸ್ ಬಿಟ್ಟು, ಆ್ಯಂಡ್ ಈ ಶಾಪ್ಗಳು ಈ ಥರದ್ದೆಲ್ಲ ಇರುತ್ತೆ. ಅವು ಸೇರಿದಾಗಲೂ ಈ ಥರ ಬಹಳಷ್ಟು ತೊಂದರೆ ಆಗಿ ಅಬಾರ್ಷನ್ ಆಗೋಗಬೇಕು, ಆ ಥರ ಆಗ್ಬಿಡುತ್ತೆ. ಕಂಪ್ಲೀಟಾಗಿ ಸರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಟ್ಸ್ ಮ್ಯಾಟರ್ ಆಫ್ ಡೇಸ್, 1 or 2 ಡೇಸಲ್ಲಿ ಕಂಪ್ಲೀಟ್ ಚೆಕ್. ವೆರಿ ಗುಡ್. ಹಾಗಾದರೆ ನಿಮಗೆ ಉತ್ತರ ಸಿಕ್ಕಿರ್ಬೋದು. ಉತ್ತರ ಸಿಕ್ಕೋದಕ್ಕಿಂತ ಮೊದಲೇ ನಾನು ಉತ್ತರ ನಿಮಗೆ ರಿಪ್ಲೈ ಮಾಡ್ತೀನಿ. ಖಂಡಿತವಾಗ್ಲೂ ಸರಿ ಹೋಗುತ್ತೆ. ನೀವು ಬಾಲಕೃಷ್ಣ ಗುರುಜಿಯವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಟೆಲಿಫೋನ್ ಸಂಖ್ಯೆ 9886 56 292 ಈ ನಂಬರ್ಗೆ ಫೋನ್ ಮಾಡಿ. ಅವರ ಟೆಲಿಫೋನ್ ಸಂಖ್ಯೆ 08026658292 26658292 ಈ ಸಂಖ್ಯೆಗೆ ಫೋನ್ ಮಾಡಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ಒಳ್ಳೆ ಒಂದು ಸ್ಮೂತಿನ ಮಾಡಿಕೊಟ್ಟಿದ್ದಾರೆ. ಕಿತ್ಲೆ ಹಣ್ಣು ಮೇಲ್ಗಡೆ, ಕೆಳಗಡೆ ಪಚ್ಚಬಾಳೆಹಣ್ಣಿನ ರಸ, ಮೇಲ್ಗಡೆ ಕಿತ್ಲೆ ಹಣ್ಣಿನ ರಸ, ನೀರಿಲ್ಲದೆ ಮಾಡಿರುವಂಥದ್ದು. ಗಟ್ಟಿಯಾಗಿದೆ, ಕುಡಿಬೋದು. ಕುಡಿತಾ ಇದ್ರೆ ಮಜವಾಗಿದೆ. ಇದನ್ನ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ ಪ್ರಕಾಶ್ ರಾವ್. ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಆರಾಮ? ಆರಾಮ್. ಏನು ಮಾಡ್ತಾ ಇದ್ದೀರಿ ಇವತ್ತು? ಸರ್ ಇವತ್ತು ಒಂದು ಸ್ನ್ಯಾಕ್ಸ್ ಥರ ಪೊಟೊಟೊ ವೆಜ್ಜಸ್. ಪಟೋಟೊ ವೆಜ್ಜಸ್. ಓಕೆ, ಪಟೋಟೊ ವೆಜ್ಜಸ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಪ್ರಕಾಶ್ ಅವರು ಬಂದಿದ್ದಾರೆ. ಪ್ರಕಾಶ್ ಆಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿ ಹೋಗ್ತದೆ. ಓಕೆ, ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ ಪಟೋಟೊ ವೆಜ್ಜಸ್ ಮಾಡಕ್ಕೆ ಏನೇನು ತಂದಿದ್ದೀರಾ ಪ್ರಕಾಶ್ ರಾವ್? ಪೊಟ್ಯಾಟೊ ವೆಜ್ಜಸ್ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ರೋಸ್ಮೇರಿ, ತುಳಸಿ ಎಲೆ, ಓಂಕಾಳು, ಒಣಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಮೊಟ್ಟೆ, ಅರಿಶಿನ, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಮಿಸ್ಟರ್ ಪ್ರಕಾಶ್ ರಾವ್, ಏನು ಕೊಡಿ ಫಸ್ಟ್ ನಿಮಗೆ? ಪ್ಯಾನ್ ಕೊಡಿ. ಏನಕ್ಕೆ ಪ್ಯಾನು? ಇದು ಬಿಸಿ ಮಾಡ್ಕೋಬೇಕು. ಬಿಸಿ ಹೇಗೆ ಮಾಡ್ಕೊಳ್ತೀರಾ? ಪುಡಿ ಮಾಡ್ಕೋಬೇಕು. ಹಾಕಿ ಸರ್. ಮೆಣಸಿನ್ಕಾಯಿ ಒಂದೇನಾ? ಅಷ್ಟೇ. ಓಕೆ, ರುಬ್ಕೊಳ್ಳೋಕ್ಕೋಸ್ಕರನಾ? ಹೌದು. ಹೆಂಗಂದ್ರೆ ಅದು 5 ಸ್ಟಾರ್ ಹೋಟೆಲಲ್ಲಿ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಸಿಗುತ್ತೆ. ಇದು ಹೌದು. ಫಾರಿನರ್ಸ್ ಎಲ್ಲ ತುಂಬ ಇದೇ ಇಷ್ಟ ಆಗಬಹುದಾ? ಹೌದು. ಫಾರಿನರ್ ಇಷ್ಟಪಡ್ತಾರೆ, ಪ್ರಕಾಶ್ ರಾವ್ ಅವ್ರು ಮಾಡಿದ್ರೆ ನಾವು ಸಹ ಇಷ್ಟಪಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಆಲೂ ವೆಜ್ಜಸ್ ಅನ್ನ ಮಾಡ್ತಾ ಇದ್ದಾರೆ. ಬಿಡಿ, ನೀವು ಹಾಕೊಳ್ಳಿ ಬೇರೆದೆಲ್ಲ. ಮಿಕ್ಸಿಂಗ್ ಬೌಲ್ ಅಷ್ಟೇ. ಮಿಕ್ಸಿಂಗ್ ಬೌಲ್ ಕೊಡ್ಲಾ? ಎಣ್ಣೆ ಗಡ್ಡಿ ಅಲ್ಲ, ರುಬ್ಕೋಬೇಕು ಅಂತ ಹೇಳಿದ್ರಿ. ಇದೊಂದು ಪುಡಿ ಮಾಡ್ಕೊಳ್ಳೋದು, ಮಿಕ್ಕಿದೆಲ್ಲ ಮಿಕ್ಸ್. ಹೌದಾ? ಓಕೆ ಓಕೆ, ಮಿಕ್ಸ್ ಮಾಡ್ಕೊಳ್ಳಿ, ಅದು ಪುರಿ ಆಗುತ್ತೆ. ತೊಳಿ ಸರ್. ಕಾರ್ನ್ಫ್ಲವರ್ ಇದು ಹಾಕಿ ಸರ್. ತುಂಬ ಬೇಕಾಗಿರೋದು ಕಾರ್ನ್ಫ್ಲವರ್ ಇದು. ಹೌದಾ? ನಂತರ ಅಕ್ಕಿ ಹಿಟ್ಟು ಕ್ರಿಸ್ಪಿ ಬರೋಕ್ಕೆ. ಕ್ರಿಸ್ಪಿ ಬರೋಕ್ಕೆ ಕಾರ್ನ್ಫ್ಲವರ್ ಜೊತೆಗೆ ಅಕ್ಕಿ ಹಿಟ್ಟು ಹಾಕ್ತೀರಾ? ಹಾಕೊಳ್ಳಿ. ಓಕೆ, ಆಮೇಲೆ ಇವ್ರು ಅಡುಗೆ ಸೋಡಾ ಹಾಕ್ತೀನಿ ಒಂಚೂರಿಗೆ. ಹಾಕಿ. ಓಕೆ, ರೋಸ್ಮೇರಿ ಇದು ಎಲ್ಲಿ ಸಿಗುತ್ತೆ ರೋಸ್ಮೇರಿ? ಸಿಗುತ್ತೆ ಸರ್, ಮಾಲ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ, ಬಾಟ್ಲ್ ಸಿಗುತ್ತೆ. ರೋಸ್ಮೇರಿ ಅಂತ ಕೇಳಿದ್ರೆ ಸಿಗುತ್ತಾ? ಸಿಗುತ್ತೆ, ಬರ್ದಿರುತ್ತೆ ಅದ್ರ ಮೇಲೆ ರೋಸ್ಮೇರಿ ಅಂತ. ಹೌದು, ಈ ಥರ ಇರುತ್ತೆ. ಟೇಸ್ಟ್ ಬೇರೆ ಇರುತ್ತೆ. ಓಕೆ, ಅಂದ್ರೆ ಸೋಂಪು ತರ ಹೆಚ್ಚು ಕಡಿಮೆ ಅಲ್ವಾ? ಇನ್ನೇನು ಅಲ್ಲಿ ವಿಶೇಷ ರೋಸ್ಮೇರಿ ಅನ್ಕೊಂಡು ನೀವೇನೋ ಉಡ್ಕೊಂಡು ಹೋಗ್ಬೇಡಿ. ಅವ್ರಿಗೆ ಸ್ವಲ್ಪ ಸೋಂಪು ಹಾಕೊಂಡ್ರೆ ಸಾಕು, ಅದೇ ಥರನೇ ಬರುತ್ತೆ. ಹಾಕಿ ಸರ್. ಇದು ತುಳಸಿ, ಇದು ಬೇಸರ ಅಂತ ಇದು. ಓಕೆ, ತುಳಸಿ. ಹೌದು, ತುಳಸಿ ಎಲೆ, ಒಣಗಿರ್ತಕ್ಕಂಥ ತುಳಸಿ ಎಲೆ. ಇದು ಸೀತಾ ಇದೆ, ಆಫ್ ಮಾಡ್ಕೋಬೋದಾ? ಹಾಂ ಸರ್, ಸಾಕು. ಓಂಕಾಳು ಇದು, ಓಂಕಾಳು, ರೋಸ್ಮೇರಿ, ಮೊಟ್ಟೆ ಹಾಕ್ತೀನಿ. ಇದೇನು ವೆಜ್ಜಾ ನಾನ್ ವೆಜ್ ಅಪ್ಪ ಗುರು? ಇದು ಇದು ವೆಜ್ಜಸ್ ಅಂದರೆ ಮತ್ತೆ ನಾನ್ ವೆಜ್ ಏನಿಲ್ಲ, ಮೊಟ್ಟೆ ಹಾಕ್ತೀವಿ. ಅದು ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ನಿಮ್ಮ ಪ್ರಕಾರ? ನಾನ್ ವೆಜ್ ಆಗುತ್ತೆ. ನಿಮ್ಮ ಪ್ರಕಾರ ಏನು? ಇಲ್ಲ, ವೆಜ್ಜಸ್ ಅಂದರೆ ಇದ್ರ ಮಿಕ್ಸ್ ಮಾಡಲೇ ಮಾಡ್ತೀವಿ. ಓ, ಅಂದ್ರೆ 5 ಸ್ಟಾರ್ ಹೋಟೆಲ್ಗಳಲ್ಲಿ ವೆಜ್ ಏನು ತೊಗೊಂಡ್ರು ಮೊಟ್ಟೆ ಇರುತ್ತೆ? ಮೊಟ್ಟೆ ಇರುತ್ತೆ. ಮೊಟ್ಟೆ ಬೇಡ ಅಂದರೆ ನಾವು ಹಿಂಗೆ ಮಾಡ್ಕೋಬೋದು, ಸಿಂಪಲ್ ಆಗಿ. ನಾವು ಮೊಟ್ಟೆ ಹಾಕಿ ಮಾಡ್ತೀವಿ. ನೀವ್ ಹೆಂಗ್ ಮಾಡ್ತೀರಾ? ಮೊಟ್ಟೆ ಹಾಕಿ ಮಾಡ್ತೀವಿ. ಹೌದು. ಹಾಕೊಳ್ರಿ ಮೊಟ್ಟೆನ. ಅದು ಪುಡಿ ಮಾಡ್ಕೊತೀನಿ ನನಗೆ. ಮಾಡ್ಕೊಳ್ಳಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಆಲೂ ವೆಜ್ಜಿನ ತೋರಿಸ್ಕೊಡ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ರಾವ್ ಅವರು. ಅದಕ್ಕೊಂದು ಮಸಾಲ ತಯಾರು ಮಾಡ್ಕೊಂಡಿದ್ದಾರೆ. ಆಲೂಗಡ್ಡೆ ಏನೇನು ಬೇಯಿಸ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಇಲ್ಲ ಅಲ್ಲ, ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಲೈಟಾಗಿ. ಬೇಯಿಸಂಗಿಲ್ಲ, ಬಿಸಿನೀರು ಹಾಕಿ ತೆಗೆದು ಸಾಕು. ಓಕೆ, ತೋರಿಸಿ. ಓಕೆ,
ಒಂದ್ಸರಿ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ತಂದಿರೋವಂಥ ಆಲೂಗಡ್ಡೆ. ಇದು ಬ್ರೇಕ್ಫಾಸ್ಟಿಗೆ ತಿನ್ನೋಂಥದ್ದಲ್ಲ? ಹೌದು ಸರ್. ಸ್ವಲ್ಪ ದಪ್ಪ ಹಾಕಿರ್ತಾರೆ ಆಲೂಗಡ್ಡೆನ ಕೆಲವು ಕಡೆ. ಅದು ದಪ್ಪ ಇರುತ್ತೆ, ನಾವು ಸಾಕು ಮೀಡಿಯಂ ಸಾಕು. ಇಷ್ಟು ಸಾಕಾ? ದಪ್ಪ ಆಗ್ತಾ ಇರೋದು ನಾವು ಒಂದು ಪೀಸ್ ತಿನ್ನೋಕ್ಕಾಗಲ್ಲ, ಉದ್ದ ಇರುತ್ತೆ, ದಪ್ಪ ಇರುತ್ತೆ ಅದು. ಓಕೆ ಓಕೆ ಸರ್, ಉಪ್ಪು ಹಾಕ್ತೀನಿ ಹಂಗೆ. ಹಾಕಿ. ಮೊಟ್ಟೆ ಬೇಡ ಅನ್ನೋರು ಮೊಟ್ಟೆ ಹಾಕ್ತೆ ಅಷ್ಟನ್ನೇ ಹಾಕಿ ಮಾಡ್ಕೋಬೋದು. ಮೊಟ್ಟೆ ಹಾಕಿದ್ರೆ ಸ್ವಲ್ಪ ಫ್ಲಪ್ಪಿಯಾಗಿ ಮೇಗಡೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇನೆ. ಮೊಟ್ಟೆ ತಿನ್ನಲ್ಲ ಸರ್ ನಾವು ಅನ್ನೋರು ಮೊಟ್ಟೆನ ತೆಗೆದುಬಿಟ್ಟು ಅದಕ್ಕೇನೆ ನೀವು ಆಲೂಗಡ್ಡೆ ನೆನೆಸಿ ಹಾಕ್ಕೋಬೋದು. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಆಗಿರುತ್ತೆ. ಎಸ್ ಸರ್, ಹಾಕೊಳ್ಳಿ. ಅರಿಶಿನ ಹಾಕಿ ಸರ್. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಕಿ ಸ್ವಲ್ಪ ಕಲರ್ ಬರಲಿ, ಎಲ್ಲ ಕಲರ್. ಸರ್. ಪೆಪ್ಪರ್ ಪೌಡರ್ ಹಾಕಿ. ರವಿಯವರ ಕಾಳು ಮೆಣಸಿನ ಪುಡಿ. ಸಾಕು ಸರ್. ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಮಾಡಿ. ಬೋಂಡಾ ಬಜ್ಜಿ ಅದು ಕಳಿಸ್ಕೋಬೇಕಾ ಆ ಥರ ಹಿಟ್ಟನ್ನ? ಹೌದು. ಒಣ ಬಜ್ಜಿನೇ, ಅದು ಕಡ್ಲೆ ಹಿಟ್ಟು ಹಾಕ್ತೀವಿ. ಓಕೆ. ಇದು ಕಡಲೆ ಹಿಟ್ಟು ಹಾಕಲ್ಲ, ಹಾಕಲ್ಲ. ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ ಹಾಕೊಂಡಿದ್ದೀವಿ. ಜೊತೆಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಸ್ವಲ್ಪ. ಇದಕ್ಕೇನೆ ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಪ್ರಕಾಶ್ ರಾವ್, ಇದು ಯಾವಾಗ ಮಾಡ್ಕೊಂಡು ತಿನ್ನೋದು ನಾವು? ಬೆಳಗ್ಗೆನ, ಮಧ್ಯಾಹ್ನ, ರಾತ್ರಿ? ಬೆಳಗ್ಗೆ ಸರ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಇಲ್ಲ ಸಂಜೆ ಮಾಡ್ಕೋಬೋದು. ಸಂಜೆ ಒಂದು ನಾವೆಲ್ಲ ಬ್ರೇಕ್ಫಾಸ್ಟ್ ಈ ಪಾಲುಗಡ್ಡೆ ಮಾಡ್ಕೊಂಡು ಯಾರ್ ತಿಂತೀವಿ. ಯಾವೆಲ್ಲ ಸಾಯಂಕಾಲ ಮಾಡ್ಕೋಬೋದು ಅಷ್ಟೇನೆ. ಈಗ ನಾವು ಫಾರಿನರ್ಸ್ ಬಂದ್ರೆ ಎನಿ ಟೈಮ್ ಆಲೂಗಡ್ಡೆ ಬೇಕೇ ಬೇಕು ಅವ್ರು. ಯಾವಾಗಲೂ ಲಂಚಲ್ಲೇ ಬ್ರೇಕ್ಫಾಸ್ಟ್ ಇದೆ, ಎಲ್ಲೂ ಆಲೂಗಡ್ಡೆ ಬೇಕು ಅವ್ರಿಗೆ. ಆಲೂಗಡ್ಡೆ, ಪೆಪ್ಪರ್, ಒಣಮೆಣಸಿನ ಸಾಕಷ್ಟೇ, ಏನು ಬೇಕಾಗಲ್ಲ ಅವ್ರು. ಬೇರೆ ಏನು ತಿನ್ನಲ್ಲ ಅವರು, ಹಂಗಂತೀರಾ? ಅಷ್ಟೇ. ಓಕೆ ಓಕೆ ಓಕೆ. ನಾವೇನಂತ ಸ್ವಲ್ಪ ಬಜ್ಜಿಗೆ ಸ್ವಲ್ಪ ಚೆನ್ನಾಗಿ ಮಾಡ್ಕೋತೀವಿ ಅಷ್ಟೇ. ಬಜ್ಜಿ ಬಿಟ್ಟು ಬೇರೆ ಏನು ಮಾಡ್ಕೊಳ್ಳಲ್ಲ. ಆಲೂಗಡ್ಡೆ ಆಗಲ್ಲ, ವಾಯು ಹಿಡ್ಕೊಂಡ್ಬಿಡ್ತು, ತಡೆದ್ಬಿಡ್ತು ಅಂತೆಲ್ಲ ಕಥೆಗಳು ಹೇಳ್ತೀವಿ. ಅವ್ರು ಇಲ್ಲಾಂದ್ರೆ ಇದ್ರೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಹಾಕಿ ಹಂಗೆ ಹುರ್ಕೊಂಡು ತಿನ್ಬಿಡ್ತಾರೆ ಅವರು. ಅಲ್ಲ ಅಲ್ಲ. ವೆರಿ ಗುಡ್, ವೆರಿ ಗುಡ್. ಆಲೂಗಡ್ಡೆ ಅದಕ್ಕೊಂದು ಸ್ವಲ್ಪ ಮಸಾಲ ಹಾಕಿರೋವಂಥದ್ದು. ವೆಜ್ ಅವ್ರಿಗೂ ಇಷ್ಟ ಆಗುತ್ತೆ, ನಾನ್ ವೆಜ್ ಅವ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್ ಜೊತೆಗೆ ಒಂದು 4 ಇಟ್ಕೊಂಡು ತಿನ್ಬೋದು ನಾವು. ಕೆಲವರು ಇದನ್ನೇ ಬ್ರೇಕ್ಫಾಸ್ಟ್ ಆಗಿ ತಿನ್ನೋವಂಥದ್ದು ಇದೆ. ಅಷ್ಟೇ ಬಡಿ. ಅಷ್ಟೇನಾ? ಅಷ್ಟೇ ಅಷ್ಟೇ. ಆಲ್ರೆಡಿ ಸ್ವಲ್ಪ ನಾವು ಇದನ್ನ ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಚೆನ್ನಾಗಿ ಬೇಯಬೇಕು ಅನ್ನೋ ಸೀನ್ ಎಲ್ಲ ಏನಿಲ್ಲ. ಆಲೂಗಡ್ಡೆನ 3-4 ವಿಷಲ್ ಎಲ್ಲ ಅಲ್ಲ, 1 ವಿಷಲ್ ಕೂಗಿಸ್ಕೊಂಡಿದ್ರು ಸಾಕು. ಓಕೆ, ಹಿಂಗೆ ಬರೋದಿದು. ಹಿಂಗೆ ಬರೋದಾ? ಅಷ್ಟೇ ಬಡಿ. ಓಹೋ, ಕರುಮ್ ಅಂತ ಇದೆ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಒಂದು ಆಲೂ ವೆಜ್ಜೀಸ್ ಮಾಡಿದ್ದಾರೆ. ವೆಜ್ಜೀಸ್ ಏನು ಬೇಕಾದ್ರೆ ಅನ್ಕೊಳ್ಳಿ ಸರ್, ತಿನ್ ನೋಡ್ಬಿಟ್ಟು ಮಾತಾಡಿ ಸರ್ ಅಂತ ಹೇಳಿದ್ದಾರೆ. ಏನ್ರಿ ಇಷ್ಟೊಂದು ಹಾಕಿದ್ರಿ? ಇಷ್ಟೇ ಆಗೋಯ್ತಲ್ರಿ? ಇಷ್ಟೇ ಸಾಗಲ್ಲ. ಹಾಂ, ನೀವು ಹಾಕ್ದಾಗ ನೋಡಿದ್ರೆ ಅಷ್ಟೊಂದಿತ್ತು. ಏನಂತಾರೆ, ಕಟ್ಲೆಟ್ ಆಗಿ ತುಂಬ ಜಾಸ್ತಿ ಕಾಣುತ್ತೆ. ನಾವು ಕಾರ್ನ್ಫ್ಲವರ್ ಹಾಕ್ತೀವಲ್ಲ, ಎಷ್ಟು ಹಾಕ್ತೀನೋ ಅಷ್ಟೇ ಇರುತ್ತೆ, ರೈಸ್ ಆಗಲ್ಲ. ಹಂಗೆ ಹೌದು. ಹಾಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಹೇಳಿ ಸರ್. ಪೊಟೊಟೊ ವೆಜ್ಜಸ್ ಮಾಡಿ ಕೊಟ್ಟಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋಕ್ಕೂ ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪೊಟ್ಯಾಟೊ ವೆಜ್ಜಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಣಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ರೋಸ್ಮೇರಿ, ತುಳಸಿ ಎಲೆ, ಓಂಕಾಳು, ಮೊಟ್ಟೆ, ಪುಡಿ ಮಾಡಿದ ಒಣಮೆಣಸಿನಕಾಯಿ, ಉಪ್ಪು, ಅರಿಶಿನ, ಕಾಳು ಮೆಣಸಿನ ಪುಡಿ, ನೀರು ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಕಟ್ ಮಾಡಿದ ಆಲೂಗಡ್ಡೆಯನ್ನು ಈ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪೊಟ್ಯಾಟೊ ವೆಜ್ಜಸ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ ಚೆಫ್ ಪ್ರಕಾಶ್ ಅವರು ಅದ್ಭುತವಾಗಿರುವಂತಹ ಒಂದು ಆಲೂ ವೆಜ್, ಪೊಟೊಟೊ ವೆಜ್ ಏನ್ ಬೇಕಾದ್ರೆ ಅನ್ಕೋಬಹುದು. ಟೇಸ್ಟ್ ಮಾಡೋದಾ? ಬಜ್ಜಿ ತರ ಕಾಣ್ತಾ ಇದೆ, ಇದು ಬಜ್ಜಿ ಅಲ್ಲ, ಬಿಸ್ಕೆಟ್ ತರ ಬಿಡಿರ ಪ್ರಕಾಶ್ ರಾವ್. ಹಿಂಗೆ ಇರುತ್ತೆ ಅದು. ಹಿಂಗೆ ಇರೋದಾ? ನೋಡಿ ಹೆಂಗಿದೆ. ಏನ್ ಹಾಕಿದ್ವಿ ಬಿಸ್ಕೆಟ್ ಬರೋಕೆ? ಇದಕ್ಕೆ ಆ ಥರ ಕೃಷಿ ಮಾಡ್ಕೊಂಡಿದ್ದೀವಿ. ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟು ಹಾಕಿದ್ರೆ ಕಟ್ಲೆಟ್ ಹಾಕಿದ್ರೆ ಸಾಫ್ಟ್ ಬರುತ್ತೆ. ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟಿದ್ರೆ ಇಲ್ಲಪ್ಪ, ತಿಂತಾರೆ, ಬಿಸ್ಕೆಟ್ ತಿಂದಂಗೆ ಇದೆ ಇದು. ಉಪ್ಪು ಖಾರ ಉಳಿಲ್ಲ ಸರ್. ಚೆನ್ನಾಗಿದೆ. ಹೊಸ ಮಸಾಲ ಇದು,
ನಾನು ಈ ಥರ ಮಸಾಲ ತಿಂದಿರ ಬಿಡಿ. ಈ ಖಾರ ಬಿಸ್ಕೆಟ್ ತಿಂದರೆ ಏನು ಫ್ಲೇವರ್ ಬರುತ್ತೋ ಹಂಗೆ ಬರ್ತಾ ಇದೆ ಇದು. 5 ಸ್ಟಾರ್ ಹೋಟೆಲ್ ಮಾಡೋದೆಲ್ಲ ಹಂಗೆ ಇರ್ಬೋದು. ಚೆನ್ನಾಗಿದೆ. ಖಾರ ಬೇಡ ಅನ್ನೋರಿಗೆ ಇದು ತಿಂದರೆ ಇದು ಆಲೂಗಡ್ಡೆ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ ಪ್ರಕಾಶ್ ಅವ್ರೆ, ಇದೊಂಥರ ಪುಡಿಗಳು ಏನೇನು ಹಾಕಿ ನೋಡಿ ಆ ಟೇಸ್ಟ್ ಬರುತ್ತೆ. ಹೌದು, ಪುಡಿ ಟೇಸ್ಟು ಬರ್ತದೆ. ಅದೊಂಥರ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ಕರೆದಿರೋದ್ರಿಂದ ಅದು ಕಥೆನೇ ಬೇರೆ ಆಗ್ಬಿಟ್ಟಿದೆ. ನೀವು ಒಂದು ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಮಾಡೋಕ್ಕೆ ತಿನ್ನೋಕೆ ಶುರು ಮಾಡಿಬಿಟ್ರೆ ಬಜ್ಜಿ ಬೊಂಡಗಳೆಲ್ಲ ಮರೆಯೋಕ್ಕೆ ಶುರು ಆಗುತ್ತೆ. ಓಕೆ, ಈ ಥರ ಎಲ್ಲ ಮಾಡ್ಕೊಡ್ಬೇಕು ಅಂದರೆ ಪ್ರಕಾಶ್ ಅವ್ರು, ನಿಮಗೆ ಬೇಕು ಅಂದರೆ ಪ್ರಕಾಶ್ ಅವ್ರ ನಂಬರ್ ಹೇಳ್ತಾರೆ, ನಂಬರ್ನ ಬರ್ಕೊಳ್ಳಿ. ಬೇಕಾದಾಗ ಪ್ರಕಾಶ್ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಪ್ರಕಾಶ್ ಅವಳಿ 99 45 07 07 46 80 80 ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ. ನಿಮ್ಮ ಮನೆಗೆ ಬಂದು ಇದೇ ಥರನೇ ಮಾಡಿಕೊಡ್ತಾರೆ. ಸ್ವೀಟ್ಸು, ಚಾಟ್ಸು, ವೆಜ್ಜು, ನಾನ್ ವೆಜ್ಜು 18 ವರ್ಷ ಬರೀ ಸ್ವೀಟನ್ನೇ ಮಾಡಿ ಕಾಲ ಕಳೀತಾರೆ. ಅದ್ಭುತವಾಗಿರುವಂಥ ಸ್ವೀಟ್ಗಳನ್ನ ಮಾಡ್ತಾರೆ. ಆರ್ಯಭವನ ಸ್ವೀಟ್ಸಲ್ಲಿದ್ದರು. ಯಾವುದೇ ಸ್ವೀಟ್ಸ್ ಅಂಗಡಿ ಇದೆಯಲ್ಲ 8 ವರ್ಷ 10 ವರ್ಷ ಸ್ವೀಟ್ ಮಾಸ್ಟರ್ ಆಗಿ ಚೆಫ್ ಆಗಿ ಕೆಲಸ ಮಾಡಿದ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರೋ ರೆಸಿಪಿ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ತೋರಿಸಿದ್ದೀವಿ. ಮುರಳಿಯವರೇ, ಅಡುಗೆನ ನೀವು ತೋರಿಸಿದ್ದೀರಾ. ಬೇಗ ಕಾರ್ಯಕ್ರಮ ಮುಗಿಸಿ ನಾವು ಕೂಡ ಅಡುಗೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ಸಾಕಷ್ಟು ಜನ ನಮ್ಮನ್ನು ಕರೆಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮನ್ನು ಕರೆಸ್ಕೊಳ್ತೀವಿ. ನಿಮ್ಮ ಕೈರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಒಗ್ಗರಣೆ ಡಬ್ಬಿ ಭಾಗ 1, 2, 3 ರೆಸಿಪಿ ಪುಸ್ತಕ ಎಲ್ಲ ಕಡೆನೂ ಸಿಗ್ತಾ ಇದೆ. ಸಿಕ್ಕಿಲ್ಲ ಅಂದರೆ ಶ್ರೀನಿಧಿ ಪಬ್ಲಿಕೇಶನ್ 41118646 ಈ ಸಂಖ್ಯೆಗೆ ಫೋನ್ ಮಾಡಿದ್ದೆ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.